ಪ್ರೀತಿಯ ವಿದ್ಯಾರ್ಥಿಗಳೇ, ಸತ್ಯತೆ, ಪ್ರಾಮಾಣಿಕತೆ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತದೆ. ಸತ್ಯಸಂಧರು, ಪ್ರಾಮಾಣಿಕರು ಇನ್ನೊಬ್ಬರ ಮೇಲೆ ಅತ್ಯಂತ ವೇಗವಾಗಿ ಪ್ರಭಾವವನ್ನು ಬೀರ್ತಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಸತ್ಯತೆಯನ್ನು, ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಂಡ್ರೆ ಮಹತ್ತರವಾದುದನ್ನು ಸಾಧಿಸಲು ಸಾಧ್ಯ. ಇಂದು ನಾವು 10ನೇ ತರಗತಿಯ 6ನೆಯ ಪಾಠ ಬಸಂತ್ ಕಿ ಸಚ್ಚಾಯಿ ಅನ್ನುವ ಏಕಾಂಕಿಯ ಮೂಲಕ ಪ್ರಾಮಾಣಿಕತೆ, ಸತ್ಯತೆ ಎಷ್ಟು ಮಹತ್ತರವಾದುದು ಎನ್ನುವುದನ್ನು ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯನ್ನು ಬರೆದವರು ವಿಷ್ಣು ಪ್ರಭಾಕರ್ ಅವರು. ಹಾಗಾದರೆ ವಿಷ್ಣು ಪ್ರಭಾಕರ್ ಅವರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಏಕಾಂಕಿಯನ್ನು ಬರೆದಿದ್ದಾರೆ ಅನ್ನೋದನ್ನು ಈಗ ಕೇಳೋಣ. छात्र इस एकांकी में चित्रित बालक के चरित्र से प्रेरित होकर प्रामाणिकता से जीना सीख सकते हैं. ವಿದ್ಯಾರ್ಥಿಗಳು ಈ ಏಕಾಂಕಿಯಲ್ಲಿ ಅಂದರೆ ಬಸಂತ್ ಕಿ ಸಚ್ಚಾಯಿ ಏಕಾಂಕಿಯಲ್ಲಿ ಚಿತ್ರಿತವಾದ ಬಾಲಕನ ಚರಿತ್ರೆಯನ್ನು ಕೇಳಿ ತಾವು ಕೂಡ ತಮ್ಮ ಜೀವನದಲ್ಲಿ ಸತ್ಯತೆಯನ್ನು, ಪ್ರಾಮಾಣಿಕತೆಯನ್ನು ಅಳವಡಿಸಿಕೊಳ್ಳಬಹುದು ಅನ್ನುವುದು ಈ ಏಕಾಂಕಿಯ ಮೂಲ ಆಶಯವಾಗಿದೆ. ಹಾಗಾದರೆ ಈ ಏಕಾಂಕಿಯಲ್ಲಿ ಬರುವಂತಹ ಪಾತ್ರಗಳು ಯಾವುವು? ಆ ಪಾತ್ರಗಳನ್ನು ನಾವೀಗೇನು ಮಾಡ್ಕೊಳ್ಳೋಣ, ಪರಿಚಯ ಮಾಡಿಕೊಳ್ಳೋಣ. ಪಾತ್ರ ಪರಿಚಯ. ಬಸಂತ್ ಏಕ ಗರೀಬ್ ಶರಣಾರ್ಥ ಲಡ್ಕ. ಒಬ್ಬ ಬಡ ಶರಣಾಗತ ಬಾಲಕನ ಹೆಸರು ಏನು? ಬಸಂತ್. ಅಂದರೆ ಈತನೇ ಈ ಏಕಾಂಕಿಯ ನಾಯಕ ಅಂತೇಳಿ ಕೂಡ ನಾವು ಹೇಳ್ಬೋದು. ಪ್ರತಾಪ್, ಬಸಂತ್ ಕಾ ಛೋಟಾ ಬಾಯ್. ಪ್ರತಾಪ್ ಹೇಳುವವನಿದ್ದಾನೆ, ಅವನು ಯಾರು? ಬಸಂತ್ ಏನಿದಾನಲ್ಲ ಅವನ ತಮ್ಮ. ಪಂಡಿತ್ ರಾಜ್ಕಿಶೋರ್ ಏಕ ನೇತಾ. ಪಂಡಿತ್ ರಾಜ್ಕಿಶೋರ್ ಅನ್ನುವಂಥ ಹೆಸರು ಬರ್ತದೆ ಈ ಏಕಾಂಕಿಯಲ್ಲಿ. ಅವರು ಯಾರು? ಒಬ್ಬ ನೇತಾರರು, ಕಾರ್ಮಿಕ ನೇತಾರರು ಅವರು. ಡಾಕ್ಟರ್ ತಥಾ ದೋ ರಾಹ್ ಚಲ್ತೆ ವ್ಯಕ್ತಿ. ಈ ಏಕಾಂಕಿಯಲ್ಲಿ ಒಬ್ಬ ವೈದ್ಯರ ಚಿತ್ರಣ ಬರ್ತದೆ. ಅದರ ಜೊತೆಗೆ ಒಂದು 2-3 ದಾರಿ ಹೋಕರ ಪಾತ್ರ ಕೂಡ ಬರ್ತದೆ. ಹಾಗಾದರೆ ಈ ಏಕಾಂಕಿಯಲ್ಲಿ ಎಷ್ಟು ದೃಶ್ಯಗಳಿವೆ? ಈ ಏಕಾಂಕಿಯಲ್ಲಿ ಪೂರ್ತಿಯಾಗಿ 3 ದೃಶ್ಯಗಳಿವೆ. ಒಂದೊಂದೇ ದೃಶ್ಯವನ್ನು ಈಗ ನಾವು ಕೇಳ್ತಾ ಹೋಗೋಣ. ಪೆಹಲಾ ದೃಶ್ಯ, ಮೊದಲನೆಯ ದೃಶ್ಯ. ಸ್ಟೇಜ್ ಪರ್ ಸುವಿಧಾನುಸಾರ ಏಕ್ ಬಡೆ ನಗರ ಕೆ ಬಾಜಾರ್ ಕಾ ಪ್ರತೀಕಾತ್ಮಕ ದೃಶ್ಯ. ಸ್ಟೇಜ್ನ ಮೇಲೆ ಅವಶ್ಯಕತೆಗನುಗುಣವಾಗಿ ಒಂದು ದೊಡ್ಡ ನಗರದ ಪೇಟೆಯ ದೃಶ್ಯ ಕಾಣುವಂತೆ ಏನು ಮಾಡಬೇಕು? ಸ್ಟೇಜನ್ನು ಸೆಟ್ ಮಾಡಬೇಕು. ಆನೆ ಜಾನೆ ಲೇನೆ ದೇನೆ ಕಾ ಶೋರ್. ಬರುವವರು ಹೋಗುವವರು ಇದ್ದಾರೆ ಪೇಟೆಯಲ್ಲಿ, ಕೊಳ್ಳುವವರಿದ್ದಾರೆ, ಮಾರುವವರಿದ್ದಾರೆ, ಮತ್ತು ಪೇರಿವಾಲೋಂಕೆ ಪುಕಾರ್. ಏನು ಮಾರಾಟ ಮಾಡ್ತಾರಲ್ಲ, ಕೂಗಿ ಕೂಗಿ ಕರೀತಾ ಇದ್ದಾರೆ ತಮ್ಮ ಗ್ರಾಹಕರನ್ನು. ಅವರ ಕೂಗುಗಳು ಕೇಳ್ತಾ ಇವೆ. उन्हीं के बीच में एक लड़का नंगे पैर फटे कपड़े पहने हाथ में सामान संभालते भागते हुआ आता है. ಈ ಗಲಭೆಯ ನಡುವೆ, ಈ ಪೇಟೆಯ ಗಲಾಟೆಯ ಮಧ್ಯೆ ಒಂದು ಹುಡುಗ ಏನು ಮಾಡ್ತಾನೆ? ಬರಿಯ ಕಾಲಲ್ಲಿ ಬರ್ತಾನೆ, ಚಪ್ಪಲಿಯನ್ನು ತೊಟ್ಟಿಲ್ಲ. ಪಟೆ ಕಪಡೆ, ಅವನ ಬಟ್ಟೆಗಳು ಏನಾಗಿವೆ? ಹರಿದು ಹೋಗಿವೆ. ಹಾತ್ ಮೇ ಸಾಮಾನು ಸಂಭಾಲ್ತೆ ಹುಯೆ ಭಾಗ್ತಾ ಆತಾ ಹೈ. ಕೈಯಲ್ಲಿ ಏನು ಮಾಡ್ತಾ ಇದ್ದಾನೆ? ಬಹಳಷ್ಟು ಸಾಮಾನುಗಳನ್ನು, ವಸ್ತುಗಳನ್ನು ಇಟ್ಕೊಂಡಿದ್ದಾನೆ. ಅದನ್ನೆಲ್ಲ ಸಂಭಾಲಿಸ್ಕೊಳ್ತಾ ಏನು ಮಾಡ್ತಾ ಇದ್ದಾನೆ? ಓಡಿ ಬರ್ತಾ ಇದ್ದಾನೆ. ಉಸ್ಕಿ ಆಯು ಲಗ್ಭಗ್ 12 ವರ್ಷ ಕಿ ಹೈ. ಆ ಹುಡುಗನ ವರ್ಷ ಎಷ್ಟು? 12. ಉಸ್ಕಾ ನಾಮ್ ಬಸಂತ್ ಹೈ. ಆ ಹುಡುಗನ ಹೆಸರು ಬಸಂತ್ ಅಂತೇಳಿ ಆಗಿತ್ತು. ವಹ ಪುಕಾರ್ ರಹಾ ಹೈ. ಬಸಂತ್ ಕೂಡ ಕೂಗಿ ಕರೀತಾ ಇದ್ದಾನೆ. ಅಂದರೆ ಬಸಂತ್ ಕೂಡ ಏನೋ ಮಾರಾಟ ಮಾಡ್ತಾ ಇದ್ದಾನೆ ಪೇಟೆಯಲ್ಲಿ. ಬಸಂತ್ ಚಲ್ನಿ ಲೇಲೋ, ಬಟನ್ ಲೇಲೋ, ದಿಯಾ ಸಲಾಯಿ ಲೇಲೋ. ಬಸಂತ್ ಕೂಗಿ ಹೇಳ್ತಾ ಇದ್ದಾನೆ, ಚಲ್ನಿ ತಗೊಳ್ಳಿ, ಬಟನ್ ತಗೊಳ್ಳಿ, ದಿಯಾ ಸಲಾಯಿ ತಗೊಳ್ಳಿ. ಚಲನಿ ಅಂದ್ರೇನು? ಚಾಯನ್ನು, ಹಾಲನ್ನು ಸೋಸಲಿಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ವಸ್ತುವನ್ನು ನಾವು ಚಲನಿ ಅಂತೇಳಿ ಕರಿತೇವೆ. ನೀವು ನೋಡಿರ್ತೀರಾ, ನೋಡಿಲ್ಲ ಅಂದರೆ ಇಲ್ಲಿ ಚಿತ್ರವನ್ನು ಹಾಕಿರ್ತೇನೆ. ಈ ಚಿತ್ರದಲ್ಲಿ ನೋಡಿ ನೀವು ತಿಳ್ಕೊಳ್ಬೋದು ಚಲನಿ ಅಂದರೆ ಏನು ಅಂತೇಳಿ. ಬಟನ್ ಅಂತೂ ಗೊತ್ತೇ ಇದೆ.
ದಿಯಾಸಲಾಯಿ ಲೇಲೋ, ದಿಯಾಸಲಾಯಿ ಕೂಡ ನೀವು ನೋಡಿದ್ದೀರಿ. ದಿಯಾಸಲಾಯಿ ಅಂದರೆ ಬೆಂಕಿ ಪೊಟ್ಟಣ, ನೀವು ನೋಡಿರ್ತೀರ ಬೆಂಕಿ ಪೊಟ್ಟಣವನ್ನು. ಚಿತ್ರವನ್ನು ತೋರಿಸ್ತಾ ಇದ್ದೇನೆ, ನನ್ನ ಬಲಗಡೆಯಲ್ಲಿ ನೀವು ಚಿತ್ರವನ್ನು ಕೂಡ ನೋಡ್ಬೋದು. ಕೋಯಿ ಉಸ್ಕಿ ಬಾತ್ ನಹಿ ಸುನ್ತಾ. ಬಸಂತ್ ಕೂಗಿ ಕೂಗಿ ಕರೀತಾ ಇದ್ದಾನೆ, ಆದರೂ ಯಾರೂ ಬಸಂತನ ಮಾತನ್ನು ಕೇಳ್ತಾ ಇಲ್ಲ. ಸಬ್ ಉಸೆ ದೇಖ್ತೆ ಹೇ ಅವ್ರು ಆಗೆ ಬಡ್ ಜಾತೆ ಹೇ. ಎಲ್ಲರೂ ಬಸಂತನನ್ನು ನೋಡ್ತಾರೆ ಮತ್ತು ಹಾಗೆ ಹೋಗ್ಬಿಡ್ತಾರೆ, ಏನೂ ಕೊಳ್ಳೋದಿಲ್ಲ. इसी समय एक खद्दरधारी व्यक्ति वहाँ से जाते दिखाई देते हैं. ಇದೇ ಸಮಯದಲ್ಲಿ ಒಬ್ಬ ಖದ್ದರಧಾರಿ ವ್ಯಕ್ತಿ, ಖಾದಿಯನ್ನು ಧರಿಸಿದ ವ್ಯಕ್ತಿ ಅಂತ ಹೇಳಿ, ಖದ್ದರಧಾರಿ ಅಂದರೆ ಏನಾಗ್ತಾ ಇದ್ರು, ಅಲ್ಲಿಂದ ಬರ್ತಾ ಇರೋದು ಕಾಣ್ತದೆ. ವೇ ಮಜ್ದೂರೋಂಕೆ ನೇತಾ ಪಂಡಿತ್ ರಾಜ್ ಕಿಶೋರ್ ಹೈ. ಅವರು ಬೇರೆ ಯಾರೂ ಅಲ್ಲ, ಮಜ್ದೂರೋಂಕೆ ನೇತಾ ಪಂಡಿತ್ ರಾಜ್ ಕಿಶೋರ್, ಕಾರ್ಮಿಕರ ನೇತಾರ ಪಂಡಿತ್ ರಾಜ್ ಕಿಶೋರ್ ಆಗಿದ್ರು ಅವರು. ಬಸಂತ್ ಉನ್ಹೇ ದೇಖ್ಕರ್ ಉನ್ಕೆ ಪೀಛೆ ಭಾಗ್ತಾ ಹೈ. ಬಸಂತ್ ಏನು ಮಾಡ್ತಾನೆ, ರಾಜ್ ಕಿಶೋರ್ ಅವರನ್ನ ನೋಡ್ತಾನೆ, ಮತ್ತೆ ಪಂಡಿತ್ ರಾಜ್ ಕಿಶೋರ್ ಹಿಂದೆ ಓಡ್ತಾನೆ. ಓಡಿ ಹೋಗಿ ಏನು ಹೇಳ್ತಾನೆ ಅಂತೇಳಿ ನೋಡಿ. ಬಸಂತ್ ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್. ಸಾಹಬ್ ದಿಯಾ ಸಲಾಯಿ ಲೀಜಿಯೇ. ಬಸಂತ್ ಏನು ಮಾಡ್ತಾನೆ, ರಾಜ್ ಕಿಶೋರ್ ಹಿಂದ್ಗಡೆ ಓಡಿ ಬರ್ತಾನೆ, ಮತ್ತು ರಾಜ್ ಕಿಶೋರ್ ಅವರಿಗೆ ಹೇಳ್ತಾನೆ, ಬಟನ್ ತಗೊಳ್ಳಿ. ಈ ಬಟನ್ ಏನಿದೆಯಲ್ಲ, ದೇಸಿ ಬಟನ್ ಅಂದರೆ ಸ್ವದೇಶಿ ಬಟನ್. ದಿಯಾ ಸಲಾಯಿ ತಗೊಳ್ಳಿ, ಬೆಂಕಿ ಪೊಟ್ಟಣವನ್ನು ತಗೊಳ್ಳಿ ಸಾಹೇಬ್ರೆ. ರಾಜ್ ಕಿಶೋರ್ ಹೇಳ್ತಾರೆ, ಬಾಯಿ ಮುಜೆ ಕುಚ್ ನಹಿ ಚಾಹಿಯೆ, ಜಾವೋ ಕಿಸಿ ಓರ್ ಕೋ ದೋ. ರಾಜ್ ಕಿಶೋರ್ ತಗೊಳ್ಳಿಕ್ಕೆ ತಯಾರಾಗಲಿಲ್ಲ. ನನಗೆ ಏನು ಬೇಡ, ನೀನು ಇನ್ನೊಬ್ರಿಗೆ ಯಾರಿಗಾದರೂ ಕೊಡು ಅಂತೇಳಿ ಹೇಳ್ತಾರೆ. ಬಸಂತ್ ಸಾಹಬ್ ಚಲ್ನಿ ಲೀಜಿಯೇ, ದೂದ್ ಚಾನಿಯೇ, ಚಾಯ್ ಚಾನಿಯೇ. ಸಾಹೇಬ್ರೆ ಚಲನಿಯನ್ನು ತಗೊಳ್ಳಿ, ದೂಧನ್ನು ಸೋಸಿ ಚಾಯನ್ನು ಸೋಸ್ಬೋದು ಇದರಲ್ಲಿ ಅಂತೇಳಿ ಹೇಳ್ತಾನೆ. ರಾಜ್ ಕಿಶೋರ್ ಮುಜೆ ನಹಿ ಚಾಹಿಯೆ, ನನಗೆ ಏನೂ ಬೇಡ. ಬಸಂತ್ ಬಟನ್. ರಾಜ್ ಕಿಶೋರ್ ನಹಿ. ಬಸಂತ್ ಬಟನ್ ತಗೊಳ್ಳಿ ಹೇಳ್ತಾನೆ, ರಾಜ್ ಕಿಶೋರ್ ನನಗೆ ಬೇಡ ಅಂತೇಳಿ ಹೇಳ್ತಾರೆ. ಬಸಂತ್ ದಿಯಾ ಸಲಾಯಿ. ರಾಜ್ ಕಿಶೋರ್ ನಹಿ ನಹಿ, ದಿಯಾ ಸಲಾಯಿ ಕೂಡ ನನಗೆ ಬೇಡ. ಬಸಂತ್ ವಿನಮ್ರಸೆ, ಬಹಳ ವಿನಮ್ರವಾಗಿ ಕೇಳ್ತಾನೆ. ಏನು ಕೇಳ್ತಾನೆ ನೋಡಿ, ಸಾಹಬ್ ಏಕ್ ಚಲ್ನಿ ಲೀಜಿಯೇ, ಸಿರ್ಫ್ 2 ಆನಾ ಕೀಮತ್. ಸಾಹೇಬ್ರೆ ಒಂದು ಚಲನಿಯನ್ನು ತಗೊಳ್ಳಿ, ಬರೀ 2 ಆಣೆ ಅಷ್ಟೇ, ಅದಕ್ಕೆ ಜಾಸ್ತಿ ಇಲ್ಲ. ರಾಜ್ ಕಿಶೋರ್ ಪರ್ ಬಾಯಿ ಮುಜೆ ನಹಿ ಚಾಹಿಯೇ ತೋ ಕೇಸೆ ಲೇಲು. ಆದರೆ ತಮ್ಮ ನನಗೆ ಬೇಡ ಅಂದರೆ ನಾನು ಏಕೆ ತಗೊಳ್ಳಿ, ನನಗಿದು ಯಾವುದೂ ವಸ್ತುಗಳು ಬೇಡ, ನಾನು ಏಕೆ ತಗೊಳ್ಳಿ ಅಂತೇಳಿ ಕೇಳ್ತಾರೆ. बसंत अच्छा आप 6 पैसे, 6 पैसे में देता हूँ, ले लो. 6 पैसेಯಲ್ಲಿ ಕೊಡ್ತೇನೆ, 6 पैसेಯಲ್ಲಿ ಕೊಡ್ತೇನೆ, ತಗೊಳ್ಳಿ ಅಂತೇಳಿ ಹೇಳ್ತಾನೆ. ರಾಜ್ ಕಿಶೋರ್ ಓಹೋ ಕಹ ದಿಯಾ ಮುಜೆ ಕುಚ್ ನಹಿ ಚಾಹಿಯೆ. ನಾನು ಹೇಳಿದ್ನಲ್ಲ ನನಗೇನೂ ಬೇಡ ಅಂತೇಳಿ, ಮತ್ತೆ ಯಾಕೆ ನನಗೆ ಒತ್ತಾಯ ಮಾಡ್ತೀಯ. ಬಸಂತ್ ರೂವಾಸ, ಬಹಳ ದುಃಖಿತನಾಗಿ ಹೇಳ್ತಾನೆ. ಬಸಂತ್ ಏನು ಹೇಳ್ತಾನೆ ಅಂತೇಳಿ ನೋಡಿ, ಸಾಹಬ್ ಸಾಹೇಬ್ರೆ ಸಬೇರೆ ಸೆ ಅಬ್ ತಕ್ ಕುಚ್ ನಹಿ ಬಿಕಾ. ಬೆಳಗಿನಿಂದ ಇಷ್ಟೊತ್ತಿನವರೆಗೆ ಏನೂ ಕೂಡ ಮಾರಾಟ ಆಗಿಲ್ಲ. ಆಪ್ಸೆ ಆಶಾ ಆತಿ ಸಾಹೇಬ್, ಏಕ್ ತೋ ಲೇ ಲೀಜಿಯೇ. ನಿಮ್ಮ ಮೇಲೆ ಸ್ವಲ್ಪ ಭರವಸೆ ಬಂದಿದೆ, ನೀವು ಏನಾದರೂ ತಗೊಳ್ಳಿ ಸಾಹೇಬ್ರೆ ಅಂತೇಳಿ ದುಃಖಿತನಾಗಿ ಹೇಳ್ತಾನೆ. ರಾಜ್ ಕಿಶೋರ್ ಜೇಬ್ ಸೆ 2 ಪೈಸಾ ನಿಕಾಲ್ತೆ ಹುವೆ. ರಾಜ್ ಕಿಶೋರ್ ಏನು ಮಾಡ್ತಾರೆ, ಕಿಸೆಯಿಂದ 2 ಪೈಸೆಗಳನ್ನು ತೆಗಿತಾರೆ. ತುಮ್ತೋ ನೀನು ಸುಮ್ಮನಾಗ್ಲಿಕ್ಕಿಲ್ಲ. ಅಚ್ಚಾ ತುಮೆ ಪೈಸೆ ಚಾಹಿಯೆ, ನಿನಗೆ ಪೈಸೆ ಬೇಕಾ, ನಿಮಗೆ ಹಣ ಬೇಕಾ. ಲೋ ಏ 2 ಪೈಸೆ ಲೋ ಅವ್ರು ಜಾವು. ಈ 2 ಪೈಸೆಯನ್ನು ಇಟ್ಕೋ ಮತ್ತೆ ಹೋಗ್ಬಿಡು, ನಾನು ಏನು ಖರೀದಿ ಮಾಡೋಲ್ಲ, ಆದರೆ ನಿನಗೆ 2 ಪೈಸೆಯನ್ನು ಕೊಟ್ಟು ಬಿಡ್ತೀನಿ. ಬಸಂತ್ ಏಕ್ದಮ್ ನಹಿ ಸಾಹೇಬ್ ನಹಿ, ಮೇ ಪೈಸೆ ನಹಿ ಲೂಂಗಾ. ಇಲ್ಲ ಸಾಹೇಬ್ರೆ ನನಗೆ ಬೇಡ, ನಾನು ಪೈಸೆಯನ್ನು ತಗೊಳ್ಳೋದಿಲ್ಲ, ನಾನು ಬರೀತೆ ಹಣ ತಗೊಳ್ಳೋದಿಲ್ಲ, ಏನಾದರೂ ಖರೀದಿಸಿದ್ರೆ ಅಷ್ಟೇ ನಾನೇನು ಮಾಡ್ತೀನಿ, ಹಣವನ್ನು ತಗೊಳ್ತೀನಿ. ರಾಜ್ ಕಿಶೋರ್ ನಹಿ ಲೋಗೆ. ರಾಜ್ ಕಿಶೋರ್ ಕೇಳ್ತಾರೆ, ತಗೊಳ್ಳೋದಿಲ್ಲ, ಯಾಕೆ ತಗೊಳ್ಳೋದಿಲ್ಲ. ಬಸಂತ್ ಜಿ ನಹಿ ಆಪ್ ಚಲ್ನಿ ಖರೀದ್ ಲೀಜಿಯೇ. ನಾನು ಪೈಸೆಯನ್ನು ತಗೊಳ್ಳೋದಿಲ್ಲ, 2 ಪೈಸೆಯನ್ನು. ಒಂದು ಕೆಲಸ ಮಾಡಿ, ನೀವು ಒಂದು ಚಲ್ನಿಯನ್ನೇ ಖರೀದಿ ಮಾಡಿಬಿಡಿ. ರಾಜ್ ಕಿಶೋರ್ ಅಚ್ಚಾ ಏಕ್ ಚಲ್ನಿ ಮೇ ತುಮೆ ಕ್ಯಾ ಬಚ್ಚೇಗಾ. ನಾನು ದುಡ್ಡು ಕೊಟ್ಟರೆ ತಗೊಳ್ತಾ ಇಲ್ಲಲ್ಲ, ಹಾಗಾದರೆ ಈ ಚಲನೆಯನ್ನು ನಾನು ಕೊಂಡುಕೊಂಡೆ ಅಂತಾಳಾದರೆ ನಿನಗೆ ಎಷ್ಟು ರೂಪಾಯಿ ಉಳಿತದೆ ಅಂತೇಳಿ ಕೇಳ್ತಾರೆ. ಬಸಂತ್ 2 ಪೈಸೆ, ಬರೀ 2 ಪೈಸೆ ಉಳಿತದೆ. ರಾಜ್ ಕಿಶೋರ್ ಫ್ರೀಯಾಗಿ 2 ಪೈಸೆ ಕೊಡ್ಲಿಕ್ಕೆ ತಯಾರಿದ್ದಾರೆ.
ಆದರೆ ಅವನು 2 ಪೈಸೆ ತಗೊಳ್ಳಿಕ್ಕೆ ತಯಾರಿಲ್ಲ. ಈ ಚಲನೆಯನ್ನು ಮಾರಿದರೂ ಕೂಡ ಅವನಿಗೆ ಉಳಿಯೋದು ಕೇವಲ 2 ಪೈಸೆ ಮಾತ್ರ. ಆದರೆ ಚಲನೆಯನ್ನು ನೀವು ಖರೀದಿಸಿದ್ರಷ್ಟೇ ಏನು ಮಾಡ್ತೀನಿ, ನಾನು 2 ಪೈಸೆಯನ್ನು ತಗೊಳ್ಳಿಕ್ಕೆ ತಯಾರಿದ್ದೀನಿ ಅಂತೇಳಿ ಹೇಳ್ತಾನೆ ರಾಜ್ಕಿಶೋರ್. तो बस पैसे ले लो और समझ लो मैंने एक चलनी खरीद ली. ಹಾಗಾದರೆ ಏನು ಮಾಡು, ಈ 2 ಪೈಸೆನ ತಗೋ, ಯಾಕಂದರೆ ನಿನಗೆ ಉಳಿಯೋದು 2 ಪೈಸೆನೇ ಅಲ್ಲ ಚಲನಿ ಮಾರದ ಮೇಲೂ ಕೂಡ. ಈ 2 ಪೈಸೆನ ತಗೋ, ಮತ್ತೆ ತಿಳ್ಕೊಂಡು ಬಿಡು ನಾನು ಒಂದು ಚಲನಿಯನ್ನು ಖರೀದಿ ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ ರಾಜ್ಕಿಶೋರ್. ಬಸಂತ್, नहीं साहेब नहीं, यह तो बीक है, मैं बीक नहीं लूँगा, आप चलनी ले ले. नहीं साहेब, ನೀವು ಏನನ್ನು ಖರೀದಿಸದೆ ನನಗೆ ಹಣ ಕೊಟ್ಟಿದ್ದೀರಿ ಅಂದರೆ ಅದು ಭಿಕ್ಷೆ ಆಗಿಬಿಡ್ತು. ನಾನು ಭಿಕ್ಷೆಯನ್ನು ತಗೊಳ್ಳೋದಿಲ್ಲ, ನೀವು ಚಲನಿಯನ್ನು ಖರೀದಿ ಮಾಡಿ ಅಂತೇಳಿ ಹೇಳ್ತಾನೆ. ರಾಜ್ಕಿಶೋರ್ ಪರ್ ಇಸ್ ಬಾತ್ ಕಾ ಬಡಾ ಅಸರ್ ಹೋತಾ ಹೈ. ರಾಜ್ಕಿಶೋರ್ ಮೇಲೆ ಈ ಮಾತಿನ ಪ್ರಭಾವ ಬಹಳಷ್ಟು ಆಯಿತು. ವೇ ಸಾಹಸ ಉಸ್ ಬಚ್ಚೆ ಕೋ ದೇಖ್ತೆ ಹೈ, ಫಿರ್ ಜೇಬ್ ಸೆ ಟಟೋಲ್ತೆ ಹೈ, ಫರ್ ಪೈಸೆ ನಹಿ ಮಿಲ್ತೆ. ಅವ್ರೇನು ಮಾಡ್ತಾರೆ, ಆ ಹುಡುಗನ ಮುಖವನ್ನು ನೋಡ್ತಾರೆ ಮತ್ತು ಕಿಸೆಯೊಳಗೆ ಕೈ ಹಾಕಿ ನೋಡ್ತಾರೆ. ಆದರೆ ಏನು ಸಿಗಲಿಲ್ಲ ಅವರಿಗೆ, ಹಣ ಸಿಗಲಿಲ್ಲ, ಅಂದರೆ ಚಿಲ್ಲರೆ ಸಿಗಲಿಲ್ಲ ಅವರಿಗೆ. ಅವ್ರ ಹತ್ರ ನೋಟಿತ್ತು. ರಾಜ್ಕಿಶೋರ್, ಬಾಯಿ ಮೇರೆ ಪಾಸ್ ಪೈಸೆ ನಹಿ ಹೈ. ಏ ಹುಡುಗ, ನನ್ನ ಹತ್ರ ಏನಿಲ್ಲ, ಪೈಸೆ ಇಲ್ಲ, ಚಿಲ್ಲರೆ ಇಲ್ಲ. ಹೋತೆ ತೋ ಲೇ ಲೇತಾ, ನೋಟ್ ಹೈ. ನನ್ನ ಹತ್ರ ನೋಟ್ ಇದೆ, ಚಿಲ್ಲರೆ ಇಲ್ಲ. ಚಿಲ್ಲರೆ ಇದ್ರೆ ಏನು ಮಾಡ್ತಿದ್ದೆ ನಾನು, ತಕೊಂಡು ಬಿಡ್ತಾ ಇದ್ದೆ ಚಲನಿಯನ್ನು. ಬಸಂತ್ ಉದಾಸ್, ಬಹಳ ಉದಾಸರಾಗ್ತಾನೆ ಬಸಂತ. ನೋಟ್ ಹೇ, ಪೈಸೆ ತೋ ಮೇರೆ ಪಾಸ್ ಭಿ ನಹಿ ಹೈ. ನಿಮ್ಮ ಹತ್ರ ಏನಿದೆ, ನೋಟ್ ಇದೆ, ನನ್ನ ಹತ್ರ ಕೂಡ ಏನಿಲ್ಲ, ಚಿಲ್ಲರೆ ಇಲ್ಲ, ಏನು ಮಾಡೋದು. ಕುಚ್ ಬಿಕಾ ಹಿ ನಹಿ, ಬೆಳಗಿಂದ ಏನೂ ಕೂಡ ಮಾರಾಟ ಆಗಿಲ್ಲ, ಏನು ಮಾಡಲಿ ನಾನು. ರಾಜ್ಕಿಶೋರ್, ತಭಿ ತೋ ಕಹತಾ ತಾ, ಅಚ್ಚಾ ಕಲ್ ಲೇ ಲೂಂಗಾ ಯಾ ಮೇರೆ ಘರ್ ಲೇ ಆನಾ, ಕಿಶನ್ಗಂಜ್ ಮೇ ರೆಹತಾ ಹೂಂ. ಅದಕ್ಕಾಗಿ ಹೇಳ್ತಿದ್ದೆ, ನನ್ನ ಹತ್ರ ಚಿಲ್ಲರೆ ಇಲ್ಲಾಗಿತ್ತು, ಅದಕ್ಕಾಗಿ ಏನು ಹೇಳ್ತಾ ಇದ್ದೆ, ನಾನು ಈ 2 ಪೈಸೆ ನೀನು ತಗೊಂಡು ಬಿಡು, ನಾನೇನು ಖರೀದಿ ಮಾಡೋದಿಲ್ಲ, ನಿನಗೇನು ಹೇಗೂ 2 ಪೈಸೆನೇ ಅಲ್ಲ ಉಳಿತಾಯ ಆಗೋದು, ಅದನ್ನು ನಾನು ಕೊಟ್ಬಿಡ್ತೀನಿ ಅಂತೇಳಿ ಹೇಳ್ತಾ ಇದ್ದೆ. ಆದರೆ ನೀನು ಒಪ್ಪುತ್ತಾ ಇರಲಿಲ್ಲ. ಆದರೆ ಏನು ಮಾಡಲಿ, ಈಗ ನನ್ನ ಹತ್ರ ಚಿಲ್ಲರೆ ಇಲ್ಲ, ನೋಟ್ ಇದೆ. ಒಂದು ಕೆಲಸ ಮಾಡ್ತೀನಿ, ಏನು ಮಾಡ್ತೀನಿ, ನಾಳೆ ತಗೊಳ್ತೇನೆ, ಇಲ್ಲ ನಮ್ಮ ಮನೆಗೆ ಬಂದುಬಿಡು, ಕಿಶನ್ಗಂಜಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ತಗೊಳ್ತೇನೆ ಅಂತೇಳಿ ರಾಜ್ಕಿಶೋರ್ ಹೇಳ್ತಾರೆ. ಬಸಂತ್ ಏಕ್ದಮ್, ನಹಿ ಸಾಹೇಬ್ ಆಜ್ ಹಿ ಲೇ ಲೀಜಿಯೇ. ಬಸಂತ್ ಏಕ್ದಮ್, ಒಂದೇ ಕ್ಷಣ ಹೇಳ್ತಾನೆ. ಏನು ಹೇಳ್ತಾನೆ, ನಹಿ ಸಾಹೇಬ್ರೆ ಬೇಡ, ನೀವು ಇವತ್ತೇ ತಗೊಳ್ಬಿಡಿ, ನಾಳೆ ತಗೊಳ್ಳೋದು ಬೇಡ. ಆಪ್ ನೋಟ್ ಮುಜೆ ದೀಜಿಯೇ, ನೀವು ನೋಟ್ ಏನಿದೆಯಲ್ಲ ನಿಮ್ಮ ಕೈಲಿ, ಆ ನೋಟನ್ನು ನನ್ನ ಕೈಲಿಗೆ ಕೊಟ್ಟು ಬಿಡಿ. ಮೇ ಅಭಿ ಬಾಜಾರ್ ಸೆ ಬುನಾ ಲಾತಾ ಹೂಂ, ನಾನು ಈಗ ಏನು ಮಾಡ್ತೀನಿ, ಪೇಟೆಯ ಒಳಗಡೆ ಹೋಗ್ತೀನಿ, ಮತ್ತೆ ಚಿಲ್ಲರೆನ ತಗೊಂಡು ಬರ್ತೇನೆ. ರಾಜ್ಕಿಶೋರ್, ಬಾಯಿ ತುಂಬತೋ, ನೀನು ಬಿಡೋ ರೀತಿಯೇ ಇಲ್ಲ. ಬಸಂತ್, ಬಸ್ ಮೇ ಯಹಾ ಆಯಾ, ನೀವಿಲ್ಲೇ ಕಾಯ್ತಾ ಇರಿ, ನಾನು ಈ ಕ್ಷಣದಲ್ಲೇ ಬಂದೆ ಅಂತೇಳಿ ನೋಟ್ ತಗೊಂಡು ಏನು ಮಾಡ್ತಾನೆ, ಹೋಗ್ತಾನೆ. ರಾಜ್ಕಿಶೋರ್, ಅಚ್ಚಾ ಲೋ ಬುನಾ ಲಾವು ಅಭಿ ಆನಾ. ಸರಿ, ಹಾಗಾದರೆ ನಾನು ನಿಮ್ಗೆ ನೋಟೇ ಕೊಟ್ಬಿಡ್ತೀನಿ, ಈ ನೋಟನ್ನು ತಗೊಂಡೋಗಿ ಏನು ಮಾಡ್ಕೋಬಾ, ಚಿಲ್ಲರೆಯನ್ನು ತಗೊಂಡು ಬಾ ಅಂತೇಳಿ ರಾಜ್ಕಿಶೋರ್ ಹೇಳ್ತಾರೆ. ಬಸಂತ್, ಅಭಿ ಆಯಾ ಸಾಹೇಬ್, ಆಪ್ ಯಹಿ ಟಹರೆ, ಅಭಿ ಪಲಕ್ ಮಾರ್ತೆ ಹಿ ಆಯಾ. ಈ ಕ್ಷಣದಲ್ಲೇ ಬರ್ತೇನೆ, ನೀವಿಲ್ಲೇ ನಿಂತ್ಕೊಳ್ಳಿ. ನೀವು ನಿಮ್ಮ ರೆಪ್ಪೆಯನ್ನು ಅಲ್ಲಾಡಿಸೋದ್ರೊಳಗೆ ನಾನು ವಾಪಸ್ ಇರ್ತೇನೆ, ಚಿಲ್ಲರೆ ತಗೊಂಡು ಅಂತೇಳಿ ಏನು ಮಾಡ್ತಾನೆ, ಬಸಂತ ಪೇಟೆಯ ಒಳಗಡೆ ಓಡಲಿಕ್ಕೆ ಅಣಗ್ತಾನೆ. ಬಸಂತ್ ನೋಟ್ ಲೇಕರ್ ಬಾಜಾರ್ ಕಿ ಓರ್ ಭಾಗ್ತಾ ಹೈ, ಪೇಟೆಯ ಒಳಗಡೆ ಓಡಿ ಹೋಗ್ತಾನೆ ಹಣವನ್ನು ತಗೊಂಡು. ರಾಜ್ಕಿಶೋರ್ ವಹಿ ಕಡೆ ರಹತೆ ಹೈ, ರಾಜ್ಕಿಶೋರ್ ಏನು ಮಾಡ್ತಾರೆ, ಅಲ್ಲೇ ನಿಂತ್ಕೊಂಡು ಬಸಂತನಿಗಾಗಿ ಕಾಯ್ತಾರೆ. ಧೀರೆ ಧೀರೆ 15-20 ಮಿನಿಟ್ ಬೀತ್ ಜಾತೆ ಹೈ, ನಿಧಾನವಾಗಿ 15-20 ನಿಮಿಷಗಳು ಆಗಿಬಿಟ್ವು. ಬಸಂತ್ ವಾಪಸ್ ಬಂದಿಲ್ಲ. ಜೈಸೆ ಜೈಸೆ ಸಮಯ ಬೀತತಾ ಹೈ, ವೇ ಉತ್ಸುಕ್ ಹೋಕರ್ ಬಾಜಾರ್ ಕಿ ಓರ್ ದೇಖ್ತೆ ಹೈ. ಯಾವಾಗ ಸಮಯ ಜಾಸ್ತಿ ಆಗ್ತಾ ಹೋಯ್ತಲ್ಲ, ಪಂಡಿತ್ ರಾಜ್ಕಿಶೋರ್ ಅವರು ಉತ್ಸುಕತೆಯಿಂದ ಬಾಜಾರ್ ಕಡೆಗೆ ನೋಡ್ತಾ ಇದ್ದಾರೆ. ಹುಡುಗ ಓಡಿ ಬರ್ಬೋದೇ ಏನೋ ವಾಪಸ್ಸು, ಹುಡುಗ ಎಷ್ಟೊತ್ತಿಗೆ ಬರ್ತಾನೋ ಬಸಂತ್ ಅಂತೇಳಿ ಪೇಟೆಯ ಕಡೆಗೆ ನೋಡ್ತಾ ಇದ್ದಾರೆ. ರಾಜ್ಕಿಶೋರ್, 15 ಮಿನಿಟ್ ಹೋ ಗಯೆ, ಅಬ್ ತಕ್ ನಹಿ ಆಯಾ, ಕಹಾಂ ರಹ ಗಯಾ, ಮುझे तो लगता है अब नहीं लौटेगा. ರಾಜ್ಕಿಶೋರ್ ಮನಸ್ಸೊಳಗೆ ಆಲೋಚನೆಯನ್ನು ಮಾಡ್ಲಿಕ್ಕೆ ಅಣಗ್ತಾರೆ. 15 ನಿಮಿಷ ಆಗಿಬಿಡ್ತು, ಇನ್ನೂ ಕೂಡ ಬರಲಿಲ್ಲ ಹುಡುಗ, ಎಲ್ಲಿ ಹೋದ್ನೋ ಏನೋ.
ನನಗನ್ನಿಸ್ತಾ ಇದೆ ಈ ಹುಡುಗ ವಾಪಸ್ ಬರೋದಿಲ್ಲ, ಹೆಚ್ಚು ಕಡಿಮೆ ನನಗೆ ಮೋಸ ಮಾಡಿ ಹೋಗಿದ್ದಾನೆ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೆ, ಮನಸ್ಸಲ್ಲೇ ಆಲೋಚನೆ ಮಾಡ್ತಾ ಇದ್ದಾರೆ ರಾಜ್ ಕಿಶೋರ್. ಹೀಗೆ ಆಲೋಚನೆ ಮಾಡ್ತಾ ಇರುವಾಗೆ ಮೊದಲನೆಯ ದೃಶ್ಯ ಮುಗೀತದೆ. ಈಗ ಎರಡನೆಯ ದೃಶ್ಯ ಪ್ರಾರಂಭ ಆಗ್ತದೆ. ಎರಡನೆಯ ದೃಶ್ಯದಲ್ಲಿ ಏನಾಗ್ತದೆ, ಎರಡನೇ ದೃಶ್ಯದಲ್ಲಿ ಸ್ಟೇಜ್ನ ಅರೇಂಜ್ಮೆಂಟ್ ಏನಿರಬೇಕು ಅನ್ನೋದನ್ನು ಮೊದಲಿಗೆ ಹೇಳ್ತಾರೆ ನೋಡಿ. ಸ್ಟೇಜ್ ಪರ್ ಜರಾಸ ಪರಿವರ್ತನಕ್ಕೆ ಸಾಥ್ ಪೆಹಲೆ ಜೇಸಾ ದೃಶ್ಯ. ಸ್ಟೇಜ್ನ ಮೇಲೆ ಕೆಲವೊಂದಿಷ್ಟು ಪರಿವರ್ತನೆ ಮಾಡಲಾಗಿದೆ. ಅಂದರೆ ಮೊದಲನೇ ದೃಶ್ಯದ ರೀತಿಯೇ ಸ್ಟೇಜ್ ಇದೆ, ಕೆಲವೊಂದಿಷ್ಟು ಪರಿವರ್ತನೆಯನ್ನು ಮಾಡಲಾಗಿದೆ ಸ್ಟೇಜ್ ಮೇಲೆ. ಏಕ್ ಓರ್ ಕಿಶನ್ಗಂಜ್ ಕಾ ಬೋರ್ಡ್ ಲಗಾ ಹುವಾ ಹೈ. ಒಂದು ಕಡೆ ಕಿಶನ್ಗಂಜ್ ಅಂತೇಳಿ ಬೋರ್ಡನ್ನು ಹಾಕಲಾಗಿದೆ. ಹಲ್ಕಾ ಶೋರ್, ಸ್ವಲ್ಪ ಆವಾಜ್ ಇದೆ. ಸಂಧ್ಯಾ ಹೋ ಗಯಿ ಹೈ, ಸಂಜೆಯ ಸಮಯ. ಲೋಗ್ ಗೌರೋಂ ಕಿ ಓರ್ ಲೌಟ್ ರಹೆ ಹೈ. ಜನರೆಲ್ಲ ಏನು ಮಾಡ್ತಾ ಇದ್ದಾರೆ, ಮನೆಯ ಕಡೆಗೆ ಹೋಗ್ತಾ ಇದ್ದಾರೆ ವಾಪಸ್ಸು ಪೇಟೆಗಳಿಂದ. ಉನ್ಹಿ ಕೆ ಬೀಚ್ ಮೇ ಏಕ್ ದುಬ್ಲಾ ಪತ್ಲಾ ಲಡ್ಕಾ ಜಲ್ದಿ ಜಲ್ದಿ ಆತಾ ಹೈ. ಇವರ ಮಧ್ಯೆ ಒಂದು ಹುಡುಗ ಏನು ಮಾಡ್ತಾ ಇದ್ದಾನೆ, ವೇಗವಾಗಿ ಬರ್ತಾ ಇದ್ದಾನೆ. ಬಹಳ ವೀಕ್ ಇದ್ದಾನೆ, ಬಹಳ ಕೃಶವಾಗಿದ್ದಾನೆ ಹುಡುಗ. ವಹ ನಂಗೆ ಪೈರ್ ಹೇ ಕಪಡೆ ಪಟೆ ಹೇ. ಈ ಹುಡುಗನ ಏನಾಗಿದೆ, ಕಾಲಿಗೆ ಕೂಡ ಚಪ್ಪಲಿ ಇಲ್ಲ, ಬರಿಗಾಲಲ್ಲಿದ್ದಾನೆ. ಕಪಡೆ ಪಟೆ ಹೇ, ಇವನ ಬಟ್ಟೆ ಕೂಡ ಹರಿದು ಹೋಗಿದೆ. ಆಯು ಲಗ್ಭಗ್ 10 ವರ್ಷ. ಈ ಹುಡುಗನ ವಯಸ್ಸು 10 ವರ್ಷ ಮಾತ್ರ. ಉಸ್ಕಿ ಶಕ್ಲ್ ಬಸಂತ್ ಸೆ ಮಿಲ್ತಿ ಹೇ. ಅವನ ಮುಖ ಏನಾಗಿದೆ, ಬಸಂತನ ರೀತಿ ಕಾಣ್ತಾ ಇದೆ. ವಹ ಉಸ್ಕಾ ಛೋಟಾ ಭಾಯಿ ಪ್ರತಾಪ್ ಹೇ. ಈ ಹುಡುಗ ಏನಿದಲ್ಲ, ಈ ಹುಡುಗ ಬಸಂತನ ತಮ್ಮನಾಗಿದ್ದ. ಆತನ ಹೆಸರೇನು ಪ್ರತಾಪ್ ಅಂತೇಳಿ ಆಗಿತ್ತು. ವಹ ಆತೆ ಜಾತೆ ವ್ಯಕ್ತಿಯೋ ಸೆ ಕುಚ್ ಪೂಜ್ ರಹಾ ಹೈ. ರಸ್ತೆಯಲ್ಲಿ ಏನು ಮನೆಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಆ ಜನರ ಹತ್ರ ಏನೋ ಕೇಳ್ತಾ ಇದ್ದಾನೆ ಪ್ರತಾಪ್. ಉಸ್ಕೆ ಮುಖ ಪರ್ ವ್ಯಗ್ರತಾ ಹೈ. ಅವನ ಮುಖದಲ್ಲಿ ಒಂದು ರೀತಿಯ ಭಯ ಇದೆ. ಪ್ರತಾಪ್, ಕ್ಯೋ ಜಿ ಕಿಶನ್ಗಂಜ್ ಯಹಿ ಹೈ. ಹೋಗಿ ಬರೋರ ಹತ್ರ ಕೇಳ್ತಾ ಇದ್ದಾನೆ, ಕಿಶನ್ಗಂಜ್ ಅಂದರೆ ಇದೇನಾ ಅಂತ ಹೇಳಿ. ಏಕ್ ವ್ಯಕ್ತಿ, ಒಬ್ಬ ವ್ಯಕ್ತಿ ಹೇಳ್ತಾನೆ, ಹೌದು ಕಿಶನ್ಗಂಜ್ ಅಂದರೆ ಇದೆ. ಪ್ರತಾಪ್, ಪಂಡಿತ್ ರಾಜ್ ಕಿಶೋರ್ ಕಹಾ ರೇತೆ ಹೈ. ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ವಾಸಿಸ್ತಾರೆ. ಏಕ್ ವ್ಯಕ್ತಿ, ಕೌನ್ ರಾಜ್ ಕಿಶೋರ್. ರಾಜ್ ಕಿಶೋರ್, ಯಾವ ರಾಜ್ ಕಿಶೋರ್ ಅಂತೇಳಿ ಕೇಳ್ತಾರೆ ಮತ್ತೊಬ್ಬ ವ್ಯಕ್ತಿ. ಪ್ರತಾಪ್, ಜೋ ಲೆಕ್ಚರ್ ದೇತೆ ಹೈ, ಮಜ್ದೂರೋं की बस्ती में जाते हैं. ಪಂಡಿತ್ ರಾಜ್ ಕಿಶೋರ್ ಅವರು ಯಾರು, ಲೆಕ್ಚರ್ ಕೊಡ್ತಾರೆ, ಉಪನ್ಯಾಸ ಮಾಡ್ತಾರೆ, ಕಾರ್ಮಿಕರ ಬಸ್ತಿಗಳಿಗೆ ಹೋಗ್ತಾರೆ, ಮನೆಗಳಿಗೆ ಹೋಗ್ತಾರೆ. ಏಕ್ ವ್ಯಕ್ತಿ, ಮೇ ನಹಿ ಜಾನ್ತಾ, ಆಗೆ ಪೂಛೋ. ನನಗೆ ಗೊತ್ತಿಲ್ಲ ಆ ಪಂಡಿತ್ ರಾಜ್ ಕಿಶೋರ್ ಅಂದರೆ ಯಾರು ಅಂತೇಳಿ, ನೀವು ಮುಂದೆ ಯಾರ ಹತ್ರರಾದರೂ ಕೇಳಿ ಅಂಥೇಳಿ ಆ ಮೊದಲನೆಯ ವ್ಯಕ್ತಿ ಹೇಳ್ತಾನೆ. ಪ್ರತಾಪ್ ಆಗೆ ಬಡ್ ಜಾತಾ ಹೈ ಅವ್ರ ಏಕ್ ದೂಸರೆ ವ್ಯಕ್ತಿ ಸೆ ಪೂಚ್ತಾ ಹೈ. ಪ್ರತಾಪ್ ಮುಂದ್ಗಡೆ ಹೋಗ್ತಾನೆ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಹತ್ರ ಕೇಳ್ತಾನೆ, ಎರಡನೇ ವ್ಯಕ್ತಿ ಹತ್ರ ಕೇಳ್ತಾನೆ. ಪ್ರತಾಪ್, ಕ್ಯೋಜಿ ಪಂಡಿತ್ ರಾಜ್ ಕಿಶೋರ್ ಕಹಾ ರೇತೆ ಹೈ. ಎರಡನೇ ವ್ಯಕ್ತಿ ಹತ್ರ ಕೇಳ್ತಾ ಇದ್ದಾನೆ, ಪಂಡಿತ್ ರಾಜ್ ಕಿಶೋರ್ ಎಲ್ಲಿ ವಾಸಿಸ್ತಾರೆ. ದೂಸರಾ ವ್ಯಕ್ತಿ, ಕೌನ್ ಪಂಡಿತ್ ರಾಜ್ ಕಿಶೋರ್. वे जो मजदूरों के नेता है. ಯಾರು ಪಂಡಿತ್ ರಾಜ್ ಕಿಶೋರ್, ಅವರು ಕಾರ್ಮಿಕರ ನೇತಾರರಿದ್ದಾರಲ್ಲ, ಆ ಪಂಡಿತ್ ರಾಜ್ ಕಿಶೋರ್ ಬಗ್ಗೆ ಕೇಳ್ತಾ ಇದೀಯಾ ನೀನು ಅಂತೇಳಿ ಪ್ರತಾಪ್ನ ಹತ್ರ ಎರಡನೇ ವ್ಯಕ್ತಿ ಹೇಳ್ತಾರೆ. ಪ್ರತಾಪ್, ಹಾಂ ವೇಹಿ, ಹೌದು ಅವ್ರ ಬಗ್ಗೆ ಕೇಳ್ತಾ ಇದ್ದೇನೆ ನಾನು. ದೂಸರಾ ವ್ಯಕ್ತಿ ಇಶಾರಾ ಕರ್ಕೆ, ಉಧರ್ ದೇಕೋ, ವಹ ನೀಲಾ ಪರ್ದಾ ದಿಕ್ ರಹಾ ಹೈ ನಾ. ಎರಡನೇ ವ್ಯಕ್ತಿ ಏನು ಮಾಡ್ತಾನೆ, ಸನ್ನೆಯನ್ನು ಮಾಡ್ತಾನೆ. ಇಶಾರಾ ಕರ್ನ ಅಂದರೆ ಸನ್ನೆಯನ್ನು ಮಾಡು, ಕೈಯಿಂದ ಸನ್ನೆಯನ್ನು ಮಾಡ್ತಾನೆ, ಮತ್ತು ಕೈ ಬೆರಳನ್ನು ತೋರಿಸ್ತಾ ಹೇಳ್ತಾನೆ, ಅಲ್ಲಿ ನೋಡು ಏನು ನೀಲಿ ಪರದೆ ಕಾಣ್ತಾ ಇದೆಯಲ್ಲ, ಅಲ್ಲೇ ಏನಿದೆ, ಪಂಡಿತ್ ರಾಜ್ ಕಿಶೋರ್ ಅವರ ಮನೆ ಇದೆ ಅಂತೇಳಿ ಹೇಳ್ತಾನೆ. ಪ್ರತಾಪ್, ಸರಿ ಗೊತ್ತಾಯಿತು ನನಗೆ. ದೂಸರಾ ವ್ಯಕ್ತಿ, ಬಸ್ ವೇ ವಹಿ ರಹತೆ ಹೈ. ಆ ನೀಲಿ ಪರದೆ ಏನು ಕಾಣ್ತಾ ಇದೆಯಲ್ಲ, ಅಲ್ಲೇ ರಾಜ್ ಕಿಶೋರ್ ಅವರು ವಾಸಿಸ್ತಾರೆ ಅಂತ ಹೇಳಿ ಎರಡನೆಯ ವ್ಯಕ್ತಿ ಏನು ಮಾಡ್ತಾನೆ, ಹೇಳ್ತಾನೆ. ವ್ಯಕ್ತಿ ಆगे बढ़ जाता है. प्रताप नीले पर्दे वाले मकान के सामने जाकर पुकारता है. ಆ ವ್ಯಕ್ತಿ ಹೇಳ್ತಾನೆ, ಅಲ್ಲಿ ರಾಜ್ ಕಿಶೋರ್ ಮನೆ ಇದೆ ಅಂತೇಳಿ ಹೇಳ್ತಾನೆ ಎರಡನೇ ವ್ಯಕ್ತಿ. ಮತ್ತೆ ಆತ ಅವನ ಕೆಲಸಕ್ಕೆ ಅಂಥೇಳಿ ಮುಂದ್ಗಡೆ ನಡೆದು ಬಿಡ್ತಾನೆ. ಆಗ ಪ್ರತಾಪ್ ಏನು ಮಾಡ್ತಾನೆ, ಆ ನೀಲಿ ಪರದೆಯ ಮನೆ ಏನಿದೆಯಲ್ಲ, ಆ ಮನೆ ಎದುರುಗಡೆ ಹೋಗ್ಕೊಂಡು ಕೂಗಿ ಕರೀತಾನೆ. ಪ್ರತಾಪ್, ರಾಜ್ ಕಿಶೋರ್ ಜಿ, ಪಂಡಿತ್ ರಾಜ್ ಕಿಶೋರ್ ಜಿ, ರಾಜ್ ಕಿಶೋರ್ ಜಿ, ಪಂಡಿತ್ ರಾಜ್ ಕಿಶೋರ್ ಜಿ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಪ್ರತಾಪ್ ಕೂಗಿ ಕರೀತಾ ಇದ್ದಾನೆ. ರಾಜ್ ಕಿಶೋರ್, ಕೌನ್
ಒಳಗಿಂದಾನೆ ಕೂಗ್ತಾ ಇದ್ದಾರೆ ರಾಜ್ಕಿಶೋರ್. ಯಾರು? ಕಿಟಕಿ ಸೆ ಜಾಂಕರ್ ದೇಖ್ತೆ ಹೈ. ಯಾರು ಅಂತೇಳಿ ಒಳಗಿಂದಾನೆ ಕೇಳ್ತಾರೆ ಮತ್ತು ಕಿಟಕಿ ಹತ್ತಿರ ಬಂದ್ಕೊಂಡು ಎರಗಿ ನೋಡ್ತಾರೆ. ಕ್ಯೋ ಬಾಯಿ, ಕ್ಯಾ ಬಾತ್ ಹೈ? ಏನಪ್ಪ ಹುಡುಗ, ಏನು ಹೇಳಲಿಕ್ಕಿತ್ತು ಅಂಥೇಳಿ ಕೇಳ್ತಾರೆ ರಾಜ್ಕಿಶೋರ್. ಪ್ರತಾಪ್, ಜಿ ಮುझे ಮೇರೆ ಬಾಯಿನೇ ಬೇಜಾ ಹೈ. ರಾಜ್ಕಿಶೋರ್ ಅವರೇ, ನನ್ನ ಅಣ್ಣ ಕಳಿಸಿದಾನೆ ನಿಮ್ಮ ಹತ್ರ. ರಾಜ್ಕಿಶೋರ್, ತುಮಾರ ಬಾಯಿ? ಯಾರು ನಿಮ್ಮ ಅಣ್ಣ? ಟಹರೋ ಮೇ ಆತಾ ಹೂँ. ಇಷ್ಟೊತ್ತು ಮನೆ ಒಳಗಡೆ ಇದ್ರು, ಈಗ ಹೊರಗಡೆ ಬರ್ತೇನೆ ಇರು ಅಂತೇಳಿ ಹೇಳ್ತಾರೆ. ಬಾಹರ ಆತೆ ಹೇ, ಹೊರಗಡೆ ಬರ್ತಾರೆ. ತೇರಾ ಬಾಯಿ ಕೌನ್ ಹೈ ಬಚ್ಚೆ? ನಿನ್ನ ಅಣ್ಣ ಯಾರು ಹುಡುಗ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ರಾಜ್ಕಿಶೋರ್ ಅವರಿಗೆ ಗೊತ್ತಿಲ್ಲ ಪ್ರತಾಪ್ ಬಸಂತನ ತಮ್ಮ ಅಂತೇಳಿ. ಪ್ರತಾಪ್, ಆಜ್ ದೋಪಹರ್ ಕೋ ಉಸ್ನೆ ಆಪ್ಕೋ ಏಕ್ ಚಲ್ನಿ ಬೇಚಿ ಥಿ. ಇವತ್ತು ಮಧ್ಯಾಹ್ನ ಏನು ಮಾಡಿದ್ದ ಆತ? ನಿಮಗೆ ಒಂದು ಚಲನಿಯನ್ನು ಮಾರಾಟ ಮಾಡಿದ್ದ. ರಾಜ್ಕಿಶೋರ್, ಹಾಂ, ಆಜ್ ಮೇನೆ ಏಕ್ ಲಡ್ಕೆ ಸೆ ಏಕ್ ಚಲ್ನಿ ಲೀತಿ, ₹1 ಕಾ ನೋಟ್ ದಿಯಾ ತಾ. ಹೌದು, ನಾನೇನು ಮಾಡಿದ್ದೆ, ಇವತ್ತು ಒಂದು ಹುಡುಗನ ಹತ್ರ ಪೇಟೆಯಲ್ಲಿ ಚಲನಿಯನ್ನು ತಗೊಂಡಿದ್ದೆ, ಮತ್ತೆ ₹1 ನೋಟನ್ನು ಆತನ ಕೈಗೆ ಕೊಟ್ಟಿದ್ದೆ. ಪ್ರತಾಪ್, ವಹ ನೋಟ್ ಬುನಾನೆ ಗಯಾ ತಾ, मगर जब बुना कर लौट रहा था तो मोटर के नीचे आ गया, मोटर उसके ऊपर से निकल गई. ಹೌದು, ಅಣ್ಣ ಏನು ಮಾಡಿದ್ದ, ಚಿಲ್ಲರೆಯನ್ನು ತಗೊಬರ್ಲಿಕ್ಕೆ ಪೇಟೆಗೆ ಹೋಗಿದ್ದ. ಪೇಟೆಗೆ ಹೋಗಿ ಬರುವಂಥ ಸಮಯದಲ್ಲಿ ಏನಾಯಿತು, ಒಂದು ಗಾಡಿ ಆತನ ಮೇಲೆ ಹತ್ತಿಬಿಡ್ತು. ಅಂದರೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಯಾರಿಗೆ? ಬಸಂತನಿಗೆ. ಆತನ ಕಾಲ ಮೇಲೆ ಏನಾಗಿತ್ತು, ಗಾಡಿ ಹತ್ತು ಹೋಗಿತ್ತು. ಅದಕ್ಕಾಗಿ ಏನು ಮಾಡಿರಲಿಲ್ಲ, ಆತ ವಾಪಸ್ ಬರಲಿಲ್ಲ ಅಂಥೇಳಿ ಪ್ರತಾಪ್ ಹೇಳ್ತಾನೆ. ರಾಜ್ಕಿಶೋರ್, ಅಚ್ರಜ್ ಕ್ಯಾ ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗೈ. ರಾಜ್ಕಿಶೋರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಏನಾಯಿತು? ಗಾಡಿ ಅವನ ಮೈ ಮೇಲೆ ಹತ್ತಿಬಿಡ್ತಾ. ಪ್ರತಾಪ್ ಸ್ವರ್ಗಿರ್ತಾ ಹೈ. ಪ್ರತಾಪ್ನ ಧ್ವನಿ ಕಡಿಮೆ ಆಯಿತು. ಉಸ್ಕಾ ಸಾಮಾನ್ ಪೈಸೆ ಸಬ್ ಬಿಕರ್ ಗಯೆ. ಅವನು ಏನು ಮಾರಾಟ ಮಾಡ್ತಾ ಇದ್ನಲ್ಲ ಬಸಂತ್, ವಸ್ತುಗಳು ಅವೆಲ್ಲ ಏನಾಯಿತು, ಹರಡಿ ಹೋದ್ವು, ಹಾಳಾಗಿ ಹೋದ್ವು. ಹಣ ಕೂಡ ಹಾಳಾಗೋಯ್ತು. ಉಸ್ಕೆ ದೋನೋ ಪೈರ್ ಕುಚ್ಲೆ ಗಯೆ. ಅವನ 2 ಕಾಲುಗಳಿಗೂ ಏನಾಗಿವೆ, ಈಗ ಪೆಟ್ಟಾಗಿವೆ. 2 ಕಾಲುಗಳು ಡ್ಯಾಮೇಜ್ ಆಗಿದೆ ಈಗ ಅವನಿದು. ರಾಜ್ಕಿಶೋರ್, ಭಾಯ್ ಪೈರ್ ಕುಚ್ಲೆ ಗಯೆ, ಏನಾಯಿತು, ಅವನ ಕಾಲಿಗೆ ಪೆಟ್ಟಾಗಿದೆಯಾ? ಪ್ರತಾಪ್, ರುವಾಸ, ಜಿ ಹಾಂ, ಸ್ವಲ್ಪ ದುಃಖಿತನಾಗಿ ಹೇಳ್ತಾನೆ. ಹೌದು ಸಾಹೇಬ್ರೆ. और इसलिए वह आपके पास ना आ सका. ಅದಕ್ಕಾಗಿ ಏನು ಮಾಡಲಿಲ್ಲ, ಪ್ರತಾಪ್ ವಾಪಸ್ ನಿಮ್ಮ ಹತ್ತಿರ ಬರಲಿಲ್ಲ. ವಹ ಬೇಹೋಶ್ ಹೋಗಿಯಾತ. ಆತ ಎಚ್ಚರ ತಪ್ಪಿ ಹೋಗಿದ್ದ ಬಸಂತ್ ಆಕ್ಸಿಡೆಂಟ್ ಆದ ತಕ್ಷಣ. ಬಡಿ ಮುಷ್ಕಿಲ್ ಸೆ ಉಸೆ ಗರ್ ಲೇ ಗಯೆ. ಬಹಳ ಕಷ್ಟಪಟ್ಟು ಅವರನ್ನು ಏನು ಮಾಡಿದ್ದೀವಿ, ಬಸಂತನನ್ನು ಮನೆಗೆ ಕರ್ಕೊಂಡು ಹೋಗಿದ್ದೀವಿ. ಬಡಿ ದೇರ್ ಮೇ ಜಬ್ ಉಸೆ ಹೋಶ್ ಆಯಾ ತೋ ಉಸ್ನೆ ಮುझे आपके पैसे लौटाने को कहा. ಬಹಳ ಹೊತ್ತಿನ ನಂತರ ಆತನಿಗೆ ಎಚ್ಚರ ಆದಮೇಲೆ ಆತ ಹೇಳಿದ್ದ, ನಾನು ಹೀಗೆ ನೋಟನ್ನು ತಗೊಂಡು ಬಂದಿದ್ದೆ ಚಿಲ್ಲರೆ ಮಾಡಲಿಕ್ಕೆ, ಅವರ ಹಣವನ್ನು ಏನು ಮಾಡಿ ಅವರಿಗೆ ವಾಪಸ್ ಕೊಟ್ಟು ಬಾ ಅಂತೇಳಿ ನನ್ನ ಹತ್ರ ಹೇಳ್ದ ಆತ. ಬಸಂತ್ ಹೇಳ್ತಾನೆ ಅಂತೇಳಿ ಹೇಳ್ತಾರೆ. ಮೇ ಆಪ್ಗೆ 14.5 ಆನೆ ಲಾಯಾ ಹೂँ. ನಾನು ನಿಮ್ಮ 14.5 ಆನೆಯನ್ನು ಕೊಡಲಿಕ್ಕೆ ಬಂದಿದ್ದೇನೆ, ವಾಪಸ್ ಕೊಡಲಿಕ್ಕೆ ಬಂದಿದ್ದೇನೆ ಅಂತೇಳಿ ಪ್ರತಾಪ್ ಹೇಳ್ತಾನೆ. ರಾಜ್ಕಿಶೋರ್, ಖೋಯಾ मेरे 14.5 आने लाए हो. उसने भेजे हैं, लेकिन बच्चे वह अब कहाँ है. ನನಗೆ ಕೊಡಬೇಕಾದಂಥ 14.5 ಆನೆಯನ್ನು ತಗೊಂಡು ಬಂದಿದ್ದೀರಾ? ನಿಮ್ಮ ಅಣ್ಣ ಕಳಿಸಿದ್ನ. ಈಗ ಅವನ ಪರಿಸ್ಥಿತಿ ಹೇಗಿದೆ, ಅವ ಎಲ್ಲಿದ್ದಾನೆ ಈಗ ಬಸಂತ್ ಅಂತೇಳಿ ಕೇಳ್ತಾರೆ ರಾಜ್ಕಿಶೋರ್ ಪ್ರತಾಪ್ನ ಹತ್ತಿರ. ಪ್ರತಾಪ್, ಗರ್, ಆತ ಮನೆಯಲ್ಲಿದ್ದಾನೆ ಅಂಥೇಳಿ ಪ್ರತಾಪ್ ಹೇಳ್ತಾನೆ. ರಾಜ್ಕಿಶೋರ್, घर में कौन है. ಮನೆಯಲ್ಲಿ ಮತ್ತಾರಿದ್ದಾರೆ? ಪ್ರತಾಪ್, ಕೋಯಿ ನಹಿ, ಮನೆಯಲ್ಲಿ ಯಾರೂ ಇಲ್ಲ. ರಾಜ್ಕಿಶೋರ್, ಕೋಯಿ ನಹಿ, ನಿಮ್ಮ ಮನೆಯಲ್ಲಿ ಯಾರೂ ಇಲ್ವಾ? ಪ್ರತಾಪ್, जी हाँ, मैं और मेरा भाई हम दोनों बीकू अहिर के घर में रहते हैं. ಹಾಂ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರೇ ಇದ್ದೀವಿ. ನಾವು ಏನು ಮಾಡ್ತೀವಿ, ಬೀಕು ಅಹೀರ್ ಅವರ ಮನೆಯಲ್ಲಿ ವಾಸಿಸ್ತೇವೆ ಅಂತೇಳಿ ಹೇಳ್ತಾರೆ. ರಾಜ್ಕಿಶೋರ್, ತುಮಾರೆ ಮಾ ಬಾಪ್ ಕ್ಯಾ, ನಿಮ್ಮ ತಂದೆ ತಾಯಿ ಇಲ್ವಾ ಏನಾದರೂ?
ಪ್ರತಾಪ್ ರೋ ಪಡ್ತಾ ಹೈ. ಪ್ರತಾಪನ ಕಣ್ಣಲ್ಲಿ ನೀರು ಬರ್ತದೆ, ಅಳಲಿಕ್ಕೆ ಅಣುತ್ತಾನೆ ಆತ. ವೇ ಮಾರೇ ಗಯೆ, ಅವರು ಸತ್ತು ಹೋದರು. ದಂಗೋಂ ಕೆ ದಿನೊಮ್ಮೆ ಉನ್ಹೆ ಕಿಸಿನೇ ಮಾರ್ ಡಾಲ. ದಂಗೆಗಳ ದಿನದಲ್ಲಿ ಯಾರೋ ನಮ್ಮ ತಂದೆ ತಾಯಿಯನ್ನು ಕೊಂದು ಹಾಕಿಬಿಟ್ರು. ರಾಜ್ಕಿಶೋರ್ ಖೋಯಾ ಖೋಯಾ ತುಮ್ ದೋನೋ ಬೀಕು ಅಹೀರ್ ಕೆ ಘರ್ ಮೇ ರಹತೆ ಹೋ. ನೀವಿಬ್ಬರು, ಬಸಂತ್ ಮತ್ತು ಪ್ರತಾಪ್, ನೀವಿಬ್ಬರು ಕೂಡ ಬೀಕು ಅಹೀರ್ ಅವರ ಮನೆಯಲ್ಲಿ ವಾಸಿಸ್ತೀರಾ. ಏಕ್ದಮ್ ಜಾಗರ್, ಒಮ್ಮೆಲೆ ಎಚ್ಚೆತ್ತುಕೊಂಡು, ಬಚ್ಚೆ ರೋವೋ ಮತ್, ಅಳಬೇಡ ನೀನು. ಏನು ಪ್ರತಾಪ್ ಅಳ್ತಾ ಇದ್ನಲ್ಲ, ನೀನು ಅಳಬೇಡ. ಮೇ ಅಭಿ ತುಮಾರೇ ಸಾಥ್ ಚಲ್ತಾ ಹೂँ, ಅಭಿ, ನಾನು ಈ ತಕ್ಷಣ ನಿನ್ನ ಜೊತೆಗೆ ಬರ್ತೇನೆ, ಈ ಕ್ಷಣಕ್ಕೆ ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ಹೇಳ್ತಾನೆ ಪ್ರತಾಪ್ನಿಗೆ ರಾಜ್ಕಿಶೋರ್. ಪ್ರತಾಪ್ ಆಪ್ ಮೇರೆ ಸಾಥ್ ಚಲೆಂಗೆ, ನೀವು ನನ್ನ ಜೊತೆ ಬರ್ತೀರಾ. ರಾಜ್ಕಿಶೋರ್ ಹಾಂ ಅಭಿ ಚಲೋ, ಹಾಂ ಹೀಗೆ ಬರ್ತೇನೆ, ಹೀಗೆ ಹೊರಡೋಣ. ಆಗೆ ಬಡ್ತೆ ಹೇ, ಹೊರಡಲಿಕ್ಕೆ ತಯಾರಾಗಿಬಿಡ್ತಾರೆ ರಾಜ್ಕಿಶೋರ್. ಪರ್ ಹಾಂ ತುಮಾರೇ ಘರ್ ಕಹಾ ಹೈ. ಬೀಕು ಅಹೀರ್ ಅಂತೇಳಿ ಮನೇಲಿ ಇರ್ತೀನಿ ಅಂತೇಳಿ ಹೇಳಿದಾರಲ್ಲ, ಆ ಮನೆ ಎಲ್ಲಿದೆ? ಬೀಕು ಅಹೀರ್ ಅವರ ಮನೆ ಎಲ್ಲಿದೆ? ಪ್ರತಾಪ್ ಅಹೀರ್ ಟಿಲೆ ಮೇ. ಅಹೀರ್ ಟಿಲೆಯಲ್ಲಿ ಏನಿದೆ, ಬೀಕು ಅಹೀರ್ ಅವರ ಮನೆ ಇದೆ, ಆ ಮನೆಯಲ್ಲಿ ನಾವು ವಾಸಿಸ್ತಿದ್ದೇವೆ ಅಂತ ಹೇಳಿ ಪ್ರತಾಪ್ ಹೇಳ್ತಾನೆ. ರಾಜ್ಕಿಶೋರ್ ಅಂದರ್ ಕಿ ಓರ್ ದೇಖ್ಕರ್, ಪಂಡಿತ್ ರಾಜ್ಕಿಶೋರ್ ಕ್ಯಾ ಕರ್ತೆ ಹೇ, ಪಂಡಿತ್ ರಾಜ್ಕಿಶೋರ್ ಅವರು ಏನು ಮಾಡ್ತಾರೆ, ಮನೆಯ ಒಳಗಡೆ ನೋಡ್ತಾರೆ, ಎರಗಿ ನೋಡ್ತಾರೆ. ಅಮರ್ ಸಿಂಹ ಮೇ ಅಹೀರ್ ಟಿಲಾ ಜಾ ರಹಾ ಹೂँ. ಅಮರ್ ಸಿಂಹ ಅಂತೇಳಿ ಕರೀತಾರೆ, ಮತ್ತೆ ಹೇಳ್ತಾರೆ ನಾನು ಅಹೀರ್ ಟಿಲಾ ಹೋಗ್ತಾ ಇದ್ದೇನೆ. ಅಮರ್ ಸಿಂಹ ಅಂದರೆ ಯಾರು? ಪಂಡಿತ್ ರಾಜ್ಕಿಶೋರ್ ಅವರ ನೌಕರ. ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಅಮರ್ ಸಿಂಹ ಯಾರು ಅಂತ ಹೇಳಿ. ತುಮ್ ಇಸಿ ವಕ್ತ್ ಡಾಕ್ಟರ್ ವರ್ಮಾ ಕೋ ಲೇಕರ್ ವಹಾ ಆವೋ. ನೀನು ಈ ಕ್ಷಣ ಡಾಕ್ಟರ್ ವರ್ಮಾ ಅವರನ್ನ ಕರ್ಕೊಂಡು ಅಹೀರ್ ಟಿಲಾ ಬಂದುಬಿಡು. कहना कि एक लड़के की टांगे मोटर के नीचे आकर कुचली गई है. ಡಾಕ್ಟರ್ ವರ್ಮಾ ಅವರಿಗೆ ಹೇಳಿಬಿಡು, ಒಂದು ಹುಡುಗನ ಕಾಲು ಏನಾಗಿದೆ, ಗಾಯ ಆಗಿದೆ. ಹೇಗೆ ಗಾಯ ಆಗಿದೆ? ಗಾಡಿ ಹತ್ತುವುದರ ಮೂಲಕ ಆತನ 2 ಕಾಲುಗಳು ಗಾಯ ಆಗಿವೆ, ಅವನ 2 ಕಾಲುಗಳಿಗೆ ಪೆಟ್ಟಾಗಿವೆ ಅಂತೇಳಿ ಡಾಕ್ಟರ್ ವರ್ಮಾ ಅವರಿಗೆ ತಿಳಿಸ್ಬಿಡು. ಜಲ್ದಿ ಕರೋ, ಬಹಳ ಬೇಗ ಹೋಗೋ. ಬೀಕು ಅಹೀರ್ ಕಾ ಘರ್ ಪೂಚ್ಲೇನಾ. ಏನು ಮಾಡು, ಅಹೀರ್ ಟಿಲಾ ಬಂದಮೇಲೆ ಬೀಕು ಅಹೀರ್ ಘರ್ ಎಲ್ಲಿದೆ ಅಂತೇಳಿ ಕೇಳಿಕೊಂಡು ಬಂದುಬಿಡು. ಮುಡ್ಕರ್ ಆವು ಬಚ್ಚೋ ಚಲೆ. ಮನೆಯ ಒಳಗಡೆ ನೋಡ್ತಾ ಇದ್ರು, ಅಮರ್ ಸಿಂಹಗೆ ಏನು ಹೇಳ್ತಾ ಇದ್ರು, ಹೇಳಾದ ತಕ್ಷಣ ಏನು ಮಾಡ್ತಾರೆ, ವಾಪಸ್ ತಿರುಗಿ ನೋಡ್ತಾರೆ ಮತ್ತು ಪ್ರತಾಪ್ನ ಹತ್ರ ಹೇಳ್ತಾರೆ, ಹೇಳು ಹೋಗೋಣ ನಾವಿಬ್ರು. ಪ್ರತಾಪ್ ಚಕಿತ್ ವಿಸ್ಮಿತ್ ಉನ್ಹೇ ದೇಖ್ತಾ ಹೈ. ಪ್ರತಾಪ್ ಬಹಳ ಆಶ್ಚರ್ಯಕರವಾಗಿ, ಬಹಳ ಚಕಿತನಾಗಿ ಪಂಡಿತ್ ರಾಜ್ಕಿಶೋರ್ ಅವರನ್ನು ನೋಡ್ತಾನೆ. ಫಿರ್ ಢಗಾಸ ಉನ್ಕೆ ಆಗೆ ಆಗೆ ಜಾತಾ ಹೈ, ಪರ್ದಾ ಗಿರ್ತಾ ಹೈ. ಮತ್ತೆ ಏನು ಮಾಡ್ತಾನೆ, ಪಂಡಿತ್ ರಾಜ್ಕಿಶೋರ್ ಜೊತೆಗೆ ಹೊರಡಲಿಕ್ಕೆ ತಯಾರಾಗಿಬಿಡ್ತಾನೆ. ಸ್ಟೇಜ್ ಮೇಲಿನ ಪರದೆ ಏನಾಗ್ತದೆ, ಕೆಳಗಡೆ ಬರ್ತದೆ. ಅಂದರೆ 2ನೇ ದೃಶ್ಯ ಕೂಡ ಏನಾಗ್ತದೆ, ಇಲ್ಲಿಗೆ ಮುಕ್ತಾಯ ಆಗ್ತದೆ. ಹಾಗಾದರೆ ಈಗ 3ನೇ ದೃಶ್ಯದಲ್ಲಿ ಏನಾಗ್ತದೆ, ಈ ಅಂತಿಮ ದೃಶ್ಯ ಪ್ರಾಮಾಣಿಕತೆಯನ್ನು ಯಾವ ರೀತಿ ಎತ್ತಿ ಹಿಡಿತದೆ ಅನ್ನೋದನ್ನು ಕೇಳೋಣ. ಬಹಳ ಅದ್ಭುತವಾದ ಏಕಾಂಕಿ ಇದಾಗಿದೆ. ಈ 3ನೇ ದೃಶ್ಯ ಇನ್ನೂ ಅದ್ಭುತವಾಗಿದೆ. ನೋಡೋಣ 3ನೇ ದೃಶ್ಯದಲ್ಲಿ ಏನಾಗ್ತದೆ ಅಂತೇಳಿ. तीसरा दृश्य, 3ನೇ दृश्य, स्टेज पर एक कच्चे घर के अंदर के ओसरे का दृश्य. जमीन पर दरी बिछी है. ಸ್ಟೇಜ್ನ ಮೇಲಿನಿದೆ ಒಂದು ಚಿಕ್ಕ ಮನೆಯ ಓಸರ ಅಂದರೆ ಜಗಲಿಯ ಚಿತ್ರ. ಒಂದು ಧರಿ, ಒಂದು ಹಾಸಿಗೆ ಬಿಚ್ಕೊಂಡಿದೆ. ಉಸ್ ಪರ್ ಬಸಂತ್ ಲೇಟಾ ಹೈ. ಆ ಹಾಸಿಗೆಯ ಮೇಲೆ ಬಸಂತ್ ಮನ್ಕೊಂಡಿದ್ದಾನೆ. ಅಂದರೆ ಬಸಂತ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆತ ಮನ್ಕೊಂಡಿದ್ದಾನೆ. ರಹ ರಹ ಕರ್ ದರ್ದ್ ಸೆ ಕರಹ ಉಟ್ತಾ ಹೈ. ಬಹಳ ನೋವಿನಿಂದ ಏನು ಮಾಡ್ತಾ ಇದ್ದಾನೆ, ಆತ ಒದ್ದಾಡ್ತಾ ಇದ್ದಾನೆ. ಪ್ರತಾಪ್ ಅವ್ರ ರಾಜ್ಕಿಶೋರ್ ಕಾ ಪ್ರವೇಶ್. ಪ್ರತಾಪ್ ಮತ್ತು ರಾಜ್ಕಿಶೋರ್ ಏನು ಅಹೀರ್ ಟಿಲಾ ಬಂದಿದ್ರು, ಬೀಕು ಅಹೀರ್ ಮನೆಗೆ ಬಂದಿದ್ರು. ಯಾರಿಗೋಸ್ಕರ ಬಂದಿದ್ರು? ಬಸಂತ್ಗೋಸ್ಕರ ಬಂದಿದ್ರು. ರಾಜ್ಕಿಶೋರ್ ಅವರು ಬಸಂತ್ಗೋಸ್ಕರ ಪ್ರತಾಪನ ಜೊತೆಗೆ ಬಂದಿದ್ರಲ್ಲ, ಈಗ ಅಲ್ಲಿ ತಲುಪ್ತಾರೆ. ಎಲ್ಲಿ ತಲುಪ್ತಾರೆ? ಬಸಂತನ ಮನೆಗೆ ತಲುಪ್ತಾರೆ. ಏನಾಗ್ತದೆ ಅಂತೇಳಿ ನೋಡೋಣ ನೆಕ್ಸ್ಟು. ಪ್ರತಾಪ್ ಯಹ ರಹ ಸಾಹೇಬ್. ನೋಡಿ ಸಾಹೇಬ್ರೆ, ಇಲ್ಲಿದ್ದಾನೆ, ಇದೇ ನಮ್ಮ ಮನೆ, ಇಲ್ಲಿದ್ದಾನೆ ಬಸಂತ್. ರಾಜ್ಕಿಶೋರ್ ಅರೆ ಯಾತೋ ಜಮೀನ್ ಪರ್ ಲೇಟಾ ಹೈ. ಅರೆ ಈತ ನೆಲದ ಮೇಲೆ ಮನ್ಕೊಂಡಿದ್ದಾನೆ. ಬಸಂತ್ ಚಕಿತ್ ಹೋಕರ್. ಬಸಂತ್ನಿಗೆ ಆಶ್ಚರ್ಯ ಆಗಿಬಿಡ್ತದೆ. ಯಾರನ್ನ ನೋಡಿ? ಪಂಡಿತ್ ರಾಜ್ಕಿಶೋರನ್ನು ಅವ್ರ ಮನೆಯಲ್ಲಿ ನೋಡಿ. ಆಪ್ ಆಯೆ ಏನು?
ನೀವು ಬಂದ್ರ? ರಾಜ್ಕಿಶೋರ್ ಕಹಾ ಚೋಟ್ ಲಗಿ ಹೇ ಬೇಟಾ ದೇಕು, ಎಲ್ಲಿ ಪೆಟ್ಟಾಗಿದೆ ತೋರಿಸು ಅಂತೇಳಿ ಏನು ಮಾಡ್ತಾರೆ, ನೋಡ್ತಾರೆ ಪಂಡಿತ್ ರಾಜ್ಕಿಶೋರ್ ಅವರು. ರಾಜ್ಕಿಶೋರ್ ಪಾಸ್ ಆಕರ್ ಟಾಂಗ್ ದೇಖ್ತೆ. ರಾಜ್ಕಿಶೋರ್ ಏನು ಮಾಡ್ತಾರೆ, ಹತ್ತಿರ ಬಂದು ಬಸಂತ್ನ ಕಾಲನ್ನು ನೋಡ್ತಾರೆ. ಕಿಸಿನೇ ಫಸ್ಟ್ ಏಡ್ ದಿ ಹೇ, ಯಾರೋ ಪ್ರಥಮ ಚಿಕಿತ್ಸೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಪಟ್ಟಿ ಬಾಂಧಿ ಹೇ, ಒಂದು ಪಟ್ಟಿಯನ್ನು ಕೂಡ ಏನು ಮಾಡಿದ್ದಾರೆ, ಕಾಲಿಗೆ ಕಟ್ಟಿದ್ದಾರೆ. ಚೂತೆ ಹಿ ಚೀಕ್ ನಿಕಲ್ ಜಾತಿ ಹೇ. ಏನು ಪಂಡಿತ್ ರಾಜ್ಕಿಶೋರ್ ಆತನ ಕಾಲನ್ನು ಮುಟ್ಟಿದ್ರಲ್ಲ, ಆತ ಏನು ಮಾಡ್ತಾನೆ, ಕೂಗಿಕೊಳ್ತಾನೆ ನೋವಿನಿಂದ. ಬಸಂತ್ ಓಟ್ ಬಿಚಾಕರ್ ಆಹಾ ಕೀಂಚ್ತಾ ಹೇ. ಬಸಂತ್ ಏನು ಮಾಡ್ತಾನೆ, ತುಟಿಯನ್ನು ಕಚ್ಚಿ ಆಹಾ ಅಂತೇಳಿ ಎಳ್ಕೊಳ್ತಾನೆ ಒಳಗಡೆ. ಬಸಂತ್ ಓಹೋ ಓಹೋ, ಬಸಂತ್ ಓಹೋ ಓಹೋ ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಆವಾಜ್ ಮಾಡ್ತಾ ಇದ್ದಾನೆ ನೋವಿನಿಂದ. ರಾಜ್ಕಿಶೋರ್ ಕುಚ್ ದೇರ್ ಇಸಿ ತರಹ ದೇಖ್ತೆ ಹೇ. ರಾಜ್ಕಿಶೋರ್ ಸ್ವಲ್ಪ ಹೊತ್ತಿನವರೆಗೆ ಇದೇ ರೀತಿ ಬಸಂತ್ನ ಕಾಲನ್ನು ನೋಡ್ತಾ ಇದ್ದಾರೆ. ರಾಜ್ಕಿಶೋರ್ ನಹಿ ನಹಿ ಘಬರಾವು ನಹಿ, ಹೆದರಬೇಡ ನೀನು, ಏನಾಗಿಲ್ಲ, ಭಯಪಡಬೇಡ ಅಂತೇಳಿ ಪಂಡಿತ್ ರಾಜ್ಕಿಶೋರ್ ಹೇಳ್ತಾರೆ. ಬಸಂತ್ ದರ್ದ್ ಸೆ ಕರ್ ಹಾತೆ ಹುए मैं मोटर से टकरा गया था इसलिए तब आपके पैसे न लौटा सका. ಬಸಂತ್ ಏನು ಮಾಡ್ತಾನೆ, ರಾಜ್ಕಿಶೋರ್ ಅವ್ರ ಹತ್ರ ಹೇಳ್ತಾ ಇದ್ದಾನೆ, ನಾನೇನಾಗಿದ್ದೆ, ಮೋಟರಿಗೆ ತಾಗಿಸ್ಕೊಂಡ್ಬಿಟ್ಟೆ ನನ್ನನ್ನು, ಅಂದರೆ ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ನಾನು ಏನು ನಿಮಗೆ ವಾಪಸ್ ಪೈಸೆಯನ್ನು ಕೊಡಬೇಕಿತ್ತಲ್ಲ, ಆ ಪೈಸೆಯನ್ನು ವಾಪಸ್ ಕೊಡಲಿಕ್ಕೆ ಆಗಲಿಲ್ಲ ಆವಾಗ. ರಾಜ್ಕಿಶೋರ್ ಉಸ್ ಬಾತ್ ಕಿ ಚಿಂತಾ ನ ಕರೋ ಬೇಟ, ಆ ವಿಷಯದ ಬಗ್ಗೆ ನೀನು ತುಂಬ ಚಿಂತೆ ಮಾಡಬೇಡ. ಈಗ ಮೇನೆ ಡಾಕ್ಟರ್ ಕೋ ಬುಲ್ವಾಯಾ ಹೈ, ತುಮ್ ಟೀಕ್ ಹೋ ಜಾओगे. ನಾನೇನು ಮಾಡಿದ್ದೀನಿ, ಡಾಕ್ಟರನ್ನು ಕರೆದಿದ್ದೀನಿ, ನೀನೇನಾಗ್ಬಿಡ್ತೀಯ, ಬಹಳ ಬೇಗ ಗುಣಮುಖ ಆಗಿಬಿಡ್ತೀಯ, ಚಿಂತೆ ಮಾಡಬೇಡ ನೀನು, ಹಣದ ಬಗ್ಗೆ ಚಿಂತೆ ಮಾಡಬೇಡ. ಆವಾಗೇನು ಹಣ ಏನು ವಾಪಸ್ ಕೊಡಲಿಕ್ಕಿದೆ ಅಂತೇಳೆಲ್ಲ ಹೇಳ್ತಾ ಇದೆಯಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಲೇಬೇಡ. ನಾನೀಗ ಡಾಕ್ಟರ್ ಕರೆದಿದ್ದೀನಿ, ಡಾಕ್ಟರ್ ಬರ್ತಾರೆ, ನಿನಗೆ ಚಿಕಿತ್ಸೆ ಮಾಡ್ತಾರೆ, ನೀನು ಸರಿಯಾಗಿಬಿಡ್ತೀಯ ಅಂತೇಳಿ ರಾಜ್ಕಿಶೋರ್ ಹೇಳ್ತಾರೆ. ಬಸಂತ್ ಡಾಕ್ಟರ್ ಕೋ ಬುಲ್ವಾಯಾ ಹೈ. ಬಸಂತ್ ಆಶ್ಚರ್ಯವಾಗಿ ಕೇಳ್ತಾನೆ, ಡಾಕ್ಟರ್ನ ಕರೆದಿದ್ದೀರಾ? ಡಾಕ್ಟರ್ ಕಾ ಪ್ರವೇಶ್. ಅದೇ ಸಮಯದಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ಡಾಕ್ಟರ್ हेलो पंडित जी, मैंने इसे बाजार में देखा है. ಹಲೋ ಪಂಡಿತ್ ಜಿ, ಹಲೋ ಪಂಡಿತ್ ರಾಜ್ಕಿಶೋರ್ ಜಿ, ನಾನು ಈ ಹುಡುಗನನ್ನು ಏನು ಮಾಡಿದ್ದೀನಿ, ಪೇಟೆಯಲ್ಲಿ ನೋಡಿದ್ದೀನಿ. ರಾಜ್ಕಿಶೋರ್ ಜಿ ಹಾಂ, ಜರಾ ದೇಖಿಯೇ ತೋ. ಓ ಹೌದಾ, ಹಾಗಾದರೆ ಸ್ವಲ್ಪ ನೋಡಿಬಿಡಿ, ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ, ಅವನಿಗೆ ಏನಾಗಿದೆ ಅಂತೇಳಿ ಹೇಳಿ. डॉक्टर फैर देखते हैं, बसंत जोर से ओंठ भींचता है. प्रताप की आंखों से आंसू झरते हैं. वह कभी भाई को देखता है, कभी डॉक्टर को. राजकिशोर उत्सुकता से पूछते हैं. ಡಾಕ್ಟರ್ ಏನು ಮಾಡ್ತಾರೆ, ಬಸಂತ್ನ ಕಾಲನ್ನು ನೋಡ್ತಾರೆ. ಬಸಂತ್ ನೋವಿನಿಂದ ತನ್ನ ತುಟಿಯನ್ನು ಕಚ್ಕೊಳ್ತಾನೆ. ಪ್ರತಾಪ್ ಕಿ ಆಂಕೆ ಆಂಸು ಜರ್ನೆ ಲಗ್ತೆ. ಪ್ರತಾಪ್ನ ಕಣ್ಗಳಿಂದ ನೀರುಗಳು ಬೀಳಲಿಕ್ಕೆ ಅಣಗ್ತವೆ. ಅವನು ಒಂದು ಕ್ಷಣ ಏನು ಮಾಡ್ತಾನೆ, ತನ್ನ ಅಣ್ಣನನ್ನು ನೋಡ್ತಾನೆ, ಇನ್ನೊಂದು ಕ್ಷಣಕ್ಕೆ ಯಾರನ್ನು ನೋಡ್ತಾನೆ, ಡಾಕ್ಟರನ್ನು ನೋಡ್ತಾನೆ, ಮತ್ತೊಂದು ಕ್ಷಣಕ್ಕೆ ರಾಜ್ಕಿಶೋರ್ ಅವರನ್ನು ನೋಡ್ತಾನೆ. ರಾಜ್ಕಿಶೋರ್ ಉತ್ಸುಕತಾ ಸೆ ಪೂಛತೆ. ರಾಜ್ಕಿಶೋರ್ ಅವರು ಡಾಕ್ಟರ್ ಹತ್ರ ಕೇಳ್ತಾರೆ, ಏನು ಕೇಳ್ತಾರೆ ಅಂತೇಳಿ ನೋಡಿ. ರಾಜ್ಕಿಶೋರ್ ಕ್ಯೋ ಡಾಕ್ಟರ್, ಟೀಕ್ ಹೋ ಜಾಯೇಗಾನ. ಡಾಕ್ಟರ್, ಬಸಂತ್ ಸರಿಯಾಗಿಬಿಡ್ತಾನಲ್ಲ ಬಹಳ ಬೇಗ. ಡಾಕ್ಟರ್ ಗಂಭೀರ್, पंडित जी ऐसा लगता है कि पैर की हड्डी टूट गई है. ಡಾಕ್ಟರ್ ರಾಜ್ಕಿಶೋರ್ ಅವರಿಗೆ ಹೇಳ್ತಾರೆ, ರಾಜ್ಕಿಶೋರ್ ಅವರೇ, ನನಗೆ ಅನಿಸ್ತಾ ಇದೆ ಈತನ ಕಾಲಿನ ಎಲುಬು ಏನಾಗಿದೆ, ಮುರಿದು ಹೋಗಿದೆ ಅಂಥೇಳಿ. ಸ್ಕ್ರೀನ್ ಕರ್ಕೆ ದೇಖ್ನಾ ಹೋಗ, ಸ್ಕ್ರೀನ್ ಮಾಡಿ, ಸ್ಕ್ಯಾನ್ ಮಾಡಿ ನೋಡಬೇಕಾಗಿದೆ. ದೂಸರಾ ಪೈರ್ ಟೀಕ್ ಹೈ, ಮತ್ತೊಂದು ಕಾಲು ಸರಿ ಇದೆ. ಪರ್ ಇಸೆ ಅಭಿ ಅಸ್ಪತಾಲ್ ಲೇ ಜಾನಾ ಚಾಹಿಯೆ. ಆದರೆ ಈ ಕ್ಷಣಕ್ಕೆ ಬಸಂತನನ್ನು ಏನು ಮಾಡಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ರಾಜ್ಕಿಶೋರ್ ತೋ ಕ್ಯಾ ಹುವಾ, ಅಭಿ ಲೇ ಚಲೋ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾದರೆ ಕರ್ಕೊಂಡು ಹೋಗಿಬಿಡೋಣ, ಏನು ಪ್ರಾಬ್ಲಮ್ ಇಲ್ಲ. ಆಂಬುಲೆನ್ಸ್ಗೆ ಲಿಯೇ ಫೋನ್ ಕರಾತಾ ಹೂँ, ನಾನು ಆಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೇನೆ ಅಂಥೇಳಿ ರಾಜ್ಕಿಶೋರ್ ಆಂಬುಲೆನ್ಸ್ಗೆ ಫೋನ್ ಮಾಡಲಿಕ್ಕೆ ತಯಾರಾಗ್ತಾರೆ. ಡಾಕ್ಟರ್ ಜಿ ಹಾಂ, ಕರ್ ಆಯಿಯೇ, ಮೇ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂँ. ಹಾಂ, ನೀವು ಆಂಬುಲೆನ್ಸ್ಗೆ ಫೋನ್ ಮಾಡಿ ಬನ್ನಿ, ಅಲ್ಲಿವರೆಗೆ ನಾನು ಏನು ಮಾಡ್ತೇನೆ, ಒಂದು ಇಂಜೆಕ್ಷನನ್ನು ಬಸಂತ್ಗೆ ಕೊಟ್ಟುಬಿಡ್ತೇನೆ. ಬಸಂತ್ ಆಂಖೆ ಕೋಲ್ಕರ್. ಬಸಂತ್ ಏನು ಮಾಡ್ತಾನೆ, ಕಣ್ಣನ್ನು ಬಿಟ್ಟು ನೋಡ್ತಾನೆ ಮತ್ತು ಹೇಳ್ತಾನೆ, ಆಪ್ ಕ್ಯಾ ಕರ್ ರಹೆ ಹೇ, ಮೇ ಗರೀಬ್ ಹೂँ. ನೀವೇನು ಮಾಡ್ತಾ ಇದ್ದೀರಿ? ಆಸ್ಪತ್ರೆಗೆ ಹೋದರೆ ಖರ್ಚಾಗ್ತದೆ, ಅಷ್ಟು ಕೊಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ.
ನಾನು ಬಹಳ ಬಡವ ಇದ್ದೇನೆ ಅಂಥೇಳಿ ಬಸಂತ್ ರಾಜ್ ಕಿಶೋರ್ ಅವ್ರ ಹತ್ರ ಹೇಳ್ತಾ ಇದ್ದಾನೆ. ರಾಜ್ ಕಿಶೋರ್ ಹಸ್ಕರ್ ರಾಜ್ ಕಿಶೋರ್ ಏನು ಹೇಳ್ತಾರೆ ನೋಡಿ, ನಗ್ನಗ್ತಾ ಹೇಳ್ತಾರೆ, ತುಮ್ ಚಿಂತಾ ಮತ್ ಕರೋ, ನೀನು ಏನು ಚಿಂತೆ ಮಾಡಬೇಡಪ್ಪ ಬಸಂತ, ಬಸ್ ಚುಪ್ ಚಾಪ್ ಲೇಟೇ ರಹೋ, ಸುಮ್ಮನೆ ಮನ್ಕೋ ನೀನು. ಡಾಕ್ಟರ್ ಸಾಹೇಬ್ ಜಬ್ ತಕ್ ಮೇ ನಹಿ ಆತಾ ಆಪ್ ಯಹಿ ರಹ. ಡಾಕ್ಟರಿಗೆ ಹೇಳ್ತಾರೆ ನಂತರ ರಾಜ್ ಕಿಶೋರ್ ಅವರು, ನಾನು ಎಲ್ಲಿಯವರೆಗೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಬರೋದಿಲ್ಲ ಅಲ್ಲಿಯವರೆಗೆ ನೀವು ಇಲ್ಲೇ ಇರಿ, ಇಸ್ಸೆ ಬಚಾನಾ ಹಿ ಹೋಗ, ಈ ಬಸಂತ್ನನ್ನು ಹೇಗಾದರೂ ಮಾಡಿ ಕಾಪಾಡಲೇಬೇಕು. ಯಹ ಗರೀಬ್ ಹೈ ಪರ್ ಇಸ್ಮೆ ಏಕ್ ದುರ್ಲಭ ಗುಣ ಹೈ. ಈತ ಬಡವ ಇರ್ಬೋದು, ಆದರೆ ಈತನಲ್ಲಿ ಒಂದು ವಿರಳವಾದ ಗುಣ ಇದೆ. ದುರ್ಲಭ ಅಂದರೆ ವಿರಳವಾದ ಗುಣ ಇದೆ. ಯಹ ಇಮಾನ್ದಾರ್ ಹೈ, ಈ ಹುಡುಗ ಏನಿದಾನಲ್ಲ ಬಹಳ ಪ್ರಾಮಾಣಿಕ ಹುಡುಗ ಇದ್ದಾನೆ, ಅದಕ್ಕಾಗಿ ಈತನನ್ನು ರಕ್ಷಣೆ ಮಾಡಲೇಬೇಕು. ನಾನು ಬರೋವರೆಗೂ ನೀವು ಇಲ್ಲೇ ಇರಿ ಅಂಥೇಳಿ ಏನು ಮಾಡ್ತಾರೆ ರಾಜ್ ಕಿಶೋರ್ ಡಾಕ್ಟರಿಗೆ ಹೇಳ್ತಾರೆ, ಡಾಕ್ಟರ್ ವರ್ಮಾ ಅವರಿಗೆ ಹೇಳ್ತಾರೆ. ಡಾಕ್ಟರ್ ಪ್ರತಾಪ್ ಕಿ ಸಹಾಯತಾ ಸೆ ಇಂಜೆಕ್ಷನ್ ತಯಾರು ಕರ್ತೆ ಹೈ. ಡಾಕ್ಟರ್ ಏನು ಮಾಡ್ತಾರೆ, ಪ್ರತಾಪ್ ಬಸಂತ್ನ ತಮ್ಮ ಇದಾನಲ್ಲ ಪ್ರತಾಪ್ನ ಸಹಾಯದಿಂದ ಇಂಜೆಕ್ಷನನ್ನು ತಯಾರು ಮಾಡ್ತಾರೆ. ಬಸಂತ್ ಆಂಕೆ ಬಂದ್ ಕರ್ ಲೇತಾ ಹೈ. ಇಂಜೆಕ್ಷನ್ನ ಕೊಡುವಾಗ ಏನು ಮಾಡ್ತಾನೆ, ಬಸಂತ್ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ತಾನೆ. ಕ್ಷಣ ಭರ್ ಕೆ ಲಿಯೆ ಉಸ್ಕೆ ಮುಖ್ ಪರ್ ಶಾಂತಿ ಅವ್ರ ಕೃತಜ್ಞತಾ ಉಭರ ಆತಿ ಹೈ. ಸ್ವಲ್ಪ ಹೊತ್ತಿನಲ್ಲೇ ಆತನ ಮುಖದಲ್ಲಿ ಶಾಂತಿ ಮತ್ತು ಕೃತಜ್ಞತೆ ಎದ್ದು ಕಾಣ್ತಾ ಇತ್ತು. ಡಾಕ್ಟರ್ ಇಂಜೆಕ್ಷನ್ ಲಗಾತೆ ಹೈ. ಡಾಕ್ಟರ್ ಏನು ಮಾಡ್ತಾರೆ, ಇಂಜೆಕ್ಷನನ್ನು ಕೊಡ್ತಾರೆ ಬಸಂತ್ನಿಗೆ. ಬಸಂತ್ ಓಟ್ ಬೀಜ್ತಾ ಹೈ. ಬಸಂತ್ ಏನು ಮಾಡ್ತಾನೆ, ತುಟಿಗಳನ್ನು ಕಚ್ಕೊಳ್ತಾನೆ ನೋವಿನಿಂದ. ಪ್ರತಾಪ್ ಬಾಯಿ ಕಾ ಸಿರ್ ಥಾಮ್ತಾ ಹೈ. ಪ್ರತಾಪ್ ಏನು ಮಾಡ್ತಾನೆ, ಬಾಯಿಯ ತಲೆಯನ್ನು ಏನು ಮಾಡ್ತಾನೆ ಸವರ್ತಾನೆ. ಅವ್ರ ಪರದಾ ಗಿರ್ ಜಾತಾ ಹೈ. ಈ ರೀತಿ ಏನಾಗ್ತದೆ, ಪರದೆ ಏನಾಗ್ತದೆ ಕೆಳಗಡೆ ಬರ್ತದೆ. ಅಂದರೆ ಮೂರನೆಯ ದೃಶ್ಯ ಅಂದರೆ ಅಂತಿಮ ದೃಶ್ಯ ಕೂಡ ಮುಕ್ತಾಯಗೊಳ್ತದೆ. ಜೀವನದಲ್ಲಿ ಪ್ರಾಮಾಣಿಕತೆ ಎಷ್ಟೊಂದು ಮಹತ್ವಪೂರ್ಣ ಪಾತ್ರವನ್ನು ವಹಿಸ್ತದೆ ಅನ್ನೋದು ಈ ಬಸಂತ್ ಕಿ ಸಚ್ಚಾಯಿ ಎನ್ನುವಂಥ ಏಕಾಂಕಿಯಿಂದ ನಮಗೆ ತಿಳಿದು ಬರ್ತದೆ. ಬಸಂತ್ನಂತ ಒಬ್ಬ ಬಡ ಹುಡುಗ ಪಂಡಿತ್ ರಾಜ್ ಕಿಶೋರ್ ಅಂತಹ ಕಾರ್ಮಿಕ ನೇತಾರನ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾನೆ, ಮತ್ತೆ ಪಂಡಿತ್ ರಾಜ್ ಕಿಶೋರ್ ಅವರು ಯಾವ ರೀತಿ ಮಾನವೀಯ ದೃಷ್ಟಿಯನ್ನು ಮುಂದಿಟ್ಟುಕೊಂಡು ಬಸಂತ್ನನ್ನು ರಕ್ಷಣೆ ಮಾಡ್ತಾರೆ ಅನ್ನುವಂತಹ ಅದ್ಭುತ ಏಕಾಂಕಿ ಇದಾಗಿದ್ದು, ಈ ಏಕಾಂಕಿಯನ್ನು ಕೇಳಿದ ಮೇಲಾದರೂ ನಾವು ಕೂಡ ಪ್ರಾಮಾಣಿಕರಾಗೋಣ. ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಸತ್ಯತೆಯನ್ನು ನಾವು ಕೂಡ ಅಳವಡಿಸ್ಕೊಳ್ಳೋಣ ಅಂತ ಈ ಪಾಠವನ್ನು ಮುಕ್ತಾಯ ಮಾಡ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಬಸಂತ್ ಕಿ ಸಚ್ಚಾಯಿ ಅನ್ನುವಂಥ ಏಕಾಂಕಿಯನ್ನು ಕನ್ನಡದಲ್ಲಿ ಅತ್ಯಂತ ಸುಲಭವಾಗಿ ಅತ್ಯಂತ ಸರಳವಾಗಿ ಕಲ್ತಿದ್ದೇವೆ. ಈ ಏಕಾಂಕಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನನ್ನು ಒತ್ತಲಿಕ್ಕೆ ಮರೆಯಲೇಬೇಡಿ. ಇನ್ನೂ ಹೆಚ್ಚಿನ ಪಾಠದ ಅವಶ್ಯಕತೆ ನಿಮಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಾಮೆಂಟನ್ನು ಹಾಕಿ. ಅಷ್ಟೇ ಅಲ್ಲದೆ ನಮ್ಮ ಹಿಂದಿ ಜ್ಞಾನ್ ಬಂಧು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಲೇಬೇಡಿ. ಯಾಕಂದರೆ ಇದು ಸಂಪೂರ್ಣ ಉಚಿತವಾದ ಚಾನೆಲ್ ಆಗಿದೆ ಮತ್ತು ನಿಮಗೆ ಬೇಕಾದಂಥ ಜ್ಞಾನವನ್ನು ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಕೊಡಲು ನಾವು ಕೂಡ ಉತ್ಸುಕರಾಗಿದ್ದೇವೆ. ಧನ್ಯವಾದ.